Yes, welcome to class number 27, the same chapter relations and functions. I come to 3 marks problems in third main number 3 compulsory 3 marks question ಇದ್ದೇ ಇರುತ್ತೆ. ಆಲ್ರೆಡಿ ನಾವು ಎಂಟರ್ ಆಗಿಬಿಟ್ಟಿದ್ದೇವೆ. ಆದರೆ ಫಸ್ಟ್ 3 ಎಕ್ಸಾಂಪಲ್ಸ್ 3 ಮಾರ್ಕ್ಸ್ ಸೂಟಬಲ್ ಆಗೋಲ್ಲ. ಎಸ್, ಲಾಸ್ಟ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್. L1 is perpendicular to L2 is suitable for 3 marks. Now come to fourth problem. There is a set 1 to 3. Relation also given, 5 order pairs are given. Show that it is reflexive but neither symmetric nor transitive. That is the question. Question material ಇದೆ. Please, you should be on the front of your material, workbook, maths notes. ಎಲ್ಲ ಕ್ವಶನ್ ಪೂರ್ತಿ ಬರೆಯೋಕ್ಕಾಗಲ್ಲ. ಎಸ್, ಇಲ್ಲಿ ಮೊದಲಿಂದ ಹೇಳ್ತಾ ಇದ್ದೇನೆ, ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು ಅಂದರೆ ಸೆಟ್ಗೆ ಹೋಗಬೇಕು ಅಂತ. ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 3 ಎಲಿಮೆಂಟ್ಸ್ ಇದೆ. ಏನಪ್ಪ 1, 2, 3 ಆ್ಯಸ್ ಬರ್ದಿರ್ತೀನಿ. 3 ಅಟ್ ಎ ಟೈಮ್ ತೊಗೊಂಡ್ಬಿಡ್ರಲ್ಲ ಸರ್. ಯಾಕೆ ತೊಗೊಂಡೆ 3 ಅಟ್ ಎ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕಣ್ಬಿಟ್ಟು ತೆಗೆದು ತಕ್ಷಣ 1ಗೆ 1, 1, 2ಗೆ 2, 2, 3ಗೆ 3, 3. All the 3 elements of set A has the reflexive property in the relation. All the 3 elements. ಎರಡಕ್ಕಿದ್ದು ಒಂದಕ್ಕಿಲ್ಲದೆ ಅದ್ರ ಕೂಡ ರಿಫ್ಲೆಕ್ಸಿವ್ ಆಗಿ ಹೋಗ್ತಿತ್ತು. ನಾನು ಹಾಗೆ ಬಿಲಾಂಗ್ಸ್ ಟು ಟರ್ಮಿನಾಲಜಿ ರಾಂಗ್ ಬರೀತಾ ಇದ್ದಾರೆ ಅಂತ ನಾನು ಮೊನ್ನೆಯಿಂದ ಹೇಳಿದ್ದೀನಿ. ಅಂದರೆ ನಾನೇ ಪ್ರಿಂಟಲ್ಲಿ ತಪ್ಪು ಕೊಟ್ಟಿದ್ದೀನಿ. ಎ ಇರೋ ಕಡೆ 6, 6 ಇರೋ ಕಡೆ ಕೊಟ್ಟಿದ್ದೀನಿ ಅಂತ ಮಿಸ್ಟೇಕ್ ಮಾಡ್ಕೋಬೇಕು. ದೀಸ್ ಆರ್ ನಾಟ್ ಆರ್ಡರ್ ಪೇರ್ಸ್. ಈ ನಾನು ತೊಗೊಂಡಿರ್ತಕ್ಕಂಥ ಎಲಿಮೆಂಟ್ ಆರ್ಡರ್ ಪೇರ್ಸ್ ಅಲ್ಲ, ಅದಕ್ಕೆ ಎ ಅಂತ ತಗೋಬೇಕು. ಹೌದಾ? ಈ 3 ಎಲಿಮೆಂಟ್ಸ್ ಎ ಎಲ್ಲಿದೆಯಂತೆ, ಮತ್ತು 1, 1 ಬಿಲಾಂಗ್ಸ್ ಟು 6, 2, 2 ಬಿಲಾಂಗ್ಸ್ ಟು 6, 3, 3 ಬಿಲಾಂಗ್ಸ್ ಟು ಕೂಡ 6. ಎಲ್ಲ ಇದ್ದಿದ್ದಕ್ಕೆ ಬರೆದಿದ್ದೀನಿ ನಾನು. ಸೊ ಇಷ್ಟು ಬರೆದುಬಿಟ್ಟು ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಬರೆದ್ರೆ ನೀವು ಸೇಫು ಅನ್ಸೇಫು ನನಗಂತೂ ಗೊತ್ತಿಲ್ಲ. ಯಾಕಂದರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವಿಟಿ ಆಗೋದಕ್ಕೆ ಅವನು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಜನರಲ್ ಆಗಿ ಬರೆಯೋಕ್ಕೆ ಕೇಳ್ತಾನೆ. ಆಗದೇ ಇರೋದಕ್ಕೆ ಯಾಕಾಗಲ್ವೋ ನಂಬರಿಂಗ್ ತೊಗೊಂಡು ರೀಸನ್ ಕೂಡ ಅಂತಾನೆ. ಸೊ ನಾವೀಗ ನಂಬರಿಂಗ್ ಕೊಟ್ಟಿರಿದ್ವಿ, ಬಟ್ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ನೋಡಿ, ಇದು ಪರ್ಟಿಕ್ಯುಲರ್ ನಿಮ್ಗೆ ಅರ್ಥ ಮಾಡೋಕ್ಕೋಸ್ಕರ ಸಬ್ಜೆಕ್ಟ್. ಇದು ನಿಮಗೆ ಟಾಪಿಕ್ ಅರ್ಥ ಮಾಡಿಸೋಕ್ಕೋಸ್ಕರ ಈ ಆನ್ಸರ್. ನಿಮಗೆ ಪಕ್ಕ ಮಾರ್ಕ್ಸ್ ಬರಬೇಕಾದ್ರೆ ಇನ್ಯಾವ ಆನ್ಸರ್ ಸರ್? ದಟ್ ಈಸ್ ಅಂದರೆ ಅದರ ಅರ್ಥನೇ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅದರ ಅರ್ಥ ಇನ್ನೊಂದು ಥರ ಹೇಳ್ತಿದ್ದೀನಿ, ಅಕಾರ್ಡಿಂಗ್ ಟು ಸ್ಕೀಮ್ ಹೇಳ್ತಿದ್ದೀನಿ. ಏನು ಸರ್ ಅದು? ದಟ್ ಈಸ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ಈ 3 ಸೇರ್ಕೊಂಡ್ಬಿಟ್ಟದೆ ಎ ಅಲ್ಲಿ. ಯಾಕೆ ಹೇಳಿ? ಫಾರ್ ಆಲ್ ಅನ್ನೋ ಸಿಂಬಲ್ ಕವರ್ ಮಾಡ್ಕೊಂಡು ಬಂದ್ಬಿಡುತ್ತೆ 3 ಎಲಿಮೆಂಟ್ಸ್ ಎ ಎಲ್ಲಿದೆ ಅಂತ. ಎ, ಎ ಬಿಲಾಂಗ್ಸ್ ಟು ಆರ್, ಹೆನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್. ಎ ಈಸ್ ರಿಫ್ಲೆಕ್ಸಿವ್ ಅಂತ ಬರೀಬಾರ್ದು. ಎ ಈಸ್ ರಿಫ್ಲೆಕ್ಸಿವ್ ಅಂತ ಬರೆದ್ರೇನೋ ಹೋಯ್ತು. ಈಗಲೇ ಹೇಳ್ತಿದ್ದೀನಿ. ಅಲ್ಲಿಗೆ ಇದು ನಿನಗೆ ಅರ್ಥ ಆಗೋದಕ್ಕೋಸ್ಕರ ಅಷ್ಟೇ, ಇದು ನಿನಗೆ ಮಾರ್ಕ್ಸ್ ಬರೋದಕ್ಕೋಸ್ಕರ. ಬಟ್ ಎರಡೂ ಒಂದೇ. ಇಲ್ಲಿ ಎಲ್ಲ ಎಲಿಮೆಂಟ್ಸು ಆರಲ್ಲಿದೆ ಅಂತ ಬರ್ದಿದ್ದೀನಿ, ಇಲ್ಲಿ ಎಲ್ಲ ಅನ್ನೋ ಸಿಂಬಲ್ ತೋರಿಸಿ ಬರ್ದಿದ್ದೀನಿ. ಸೊ ಅಲ್ಲಿಗೆ ಆರ್ ಈಸ್ ರಿಫ್ಲೆಕ್ಸಿವ್. ಅವರು ಹೇಳಿದ್ದಾರೆ, ಶೋ ದಟ್ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ ಅವರು ಹೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಎಸ್. ಇಲ್ಲಿ ನೋಡಿ, ಈಗ ನಾವು ಹೆಡ್ಡಿಂಗ್ ಬರೆಯೋದು ಮರೆತುಬಿಟ್ಟೆ. ನಾನು ಹೇಳ್ತಾ ನಾನೇ ಮರೆತೋಗ್ತಾ ಇದ್ದೀನಿ. ನಾವಿಲ್ಲಿ ಸಿಮೆಟ್ರಿಕ್ ಅಂತ ಬರೀಬೇಕು. ಅಂದರೆ ಕನ್ಕ್ಲೂಷನ್ ಬಿಟ್ಟರು ಕೂಡ ಹೆಡ್ಡಿಂಗ್ ಇದೆ ಅಲ್ವಾ, ಮಾರ್ಕ್ ಕೊಡಿ ಅಂತ ಹೇಳ್ತಾರೆ. ಕನ್ಕ್ಲೂಷನ್ ಬಿಡೋಂಗಿಲ್ಲ. ಎಸ್, ಸಿಮೆಟ್ರಿಕ್ ಚೆಕ್ ಮಾಡುವಾಗ ಸೆಟ್ಗೆ ಹೋಗಬಾರ್ದು, ರಿಲೇಷನ್ಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಪ್ರಾಬ್ಲಮಿಂದ. ರಿಫ್ಲೆಕ್ಸಿವ್ ಚೆಕ್ ಮಾಡಿದಾಗ ವಿ ಹ್ಯಾವ್ ಗೋ ಥ್ರೂ ಸೆಟ್. ಸಿಮೆಟ್ರಿಕ್ ಚೆಕ್ ಮಾಡಿದಾಗ ವಿ ಹ್ಯಾವ್ ಗೋ ಥ್ರೂ ರಿಲೇಷನ್. ಹೌ ಮೆನಿ ಆರ್ಡರ್ ಪೇರ್ಸ್ ಆರ್ ದೇರ್? 5. All the 5 orders, for all 5 order pairs in relation, we have to check separately symmetric. Separately ಅಂದ್ರೆ ಸರ್, 1, 1 ಸಿಮೆಟ್ರಿಕ್ ಮತ್ತು 1, 1 ಇಂಟರ್ಚೇಂಜ್ ಮಾಡಿದ್ರೆ 1, 1 ಬರುತ್ತೆ. 2, 2 ಸಿಮೆಟ್ರಿಕ್ 2, 2 ಇದು ಇಂಟರ್ಚೇಂಜ್ ಮಾಡಿದ್ರೆ ಅದೇ ಬರುತ್ತೆ. 3, 3 ಸಿಮೆಟ್ರಿಕ್ 3, 3. ಸೊ 1, 2 ಸಿಮೆಟ್ರಿಕ್ ಇದೆಯಾ? ಇಲ್ಲ. ಸೊ ಆಗದೆ ಇರೋದನ್ನು ನಂಬರಿಂಗ್ಸ್ ಎಲ್ಲ ಕೊಡ್ಬೋದು ಅಂತ ಹೇಳಿದ್ದೀನಿ. ಆ್ಯಸ್ 1, 2 ಬಿಲಾಂಗ್ಸ್ ಟು ಆರ್ ಬಟ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸಿಮೆಟ್ರಿಕ್ ಕೆಟ್ಟೋಯ್ತು, ಇನ್ನು ಬೇರೆದಕ್ಕಿದ್ರೂ ವೇಸ್ಟ್. ಇವಾಗ ಎರಡನೇ ಎಕ್ಸಾಂಪಲ್ ಕೂಡ ಇದೆ. ಅಥವಾ ಆರ್ ಅಂತ ಬರೆಯೋ ಬದಲು ಆಲ್ಸೋ ಇನ್ನೂ ಒಂದು ಎಕ್ಸಾಂಪಲ್ ಇರೋದ್ರಿಂದ 2, 3 belongs to R, but
3, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಎಲ್ಲ ಬರೀಬೇಕಾ ಸರ್ ರೀಸನ್ಸು? ಇಲ್ಲ. ಸಿಮೆಟ್ರಿಕ್ ಆಗಿಲ್ಲ ಅನ್ನೋದಕ್ಕೆ 1 ಮಾರ್ಕ್ ಆಗಿರೋದ್ರಿಂದ ಒಂದು ರೀಸನ್ ತಿಳ್ಕೊಂಡು ನಿಮಗೆ ಸಬ್ಜೆಕ್ಟ್ ಅರ್ಥ ಆಗಲಿ ಅಂತ ಇಲ್ಲಿ ಎಷ್ಟು ರೀಸನ್ಸ್ ಇದೆ ಅಂತ ಬರ್ದಿದ್ದೀನಿ ನೋಡಿ. ಇಲ್ಲಿ ಬಿಲಾಂಗ್ಸ್ ಟು ಇರಬೇಕು, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಇರಬೇಕು. ಆ ಟರ್ಮಿನಾಲಜಿ ಇಂಪಾರ್ಟೆಂಟ್. ಅದೇನಾದ್ರು ತಪ್ಪು ಮಾಡಿ ಕನ್ಕ್ಲೂಷನ್ ಸರಿಯಾಗಿ ಬರೆದ್ರು ಕೂಡ ಇಲ್ಲ. ಸೊ ನಂಬರಿಂಗ್ ಸೆಲ್ ಕೊಟ್ಬಿಟ್ಟಿದ್ವಿ, ಯು ಗೆಟ್ ಫುಲ್ ಮಾರ್ಕ್. ಅಂದರೆ ಸಿಮೆಟ್ರಿಕ್ ಕರೆಕ್ಟ್ ಆಗೋಯ್ತು. ಇನ್ನೂ ನಿನಗೆ ಸ್ಯಾಟಿಸ್ಫೈ ಆಗಿಲ್ಲ, ದಟ್ ಈಸ್ ಅದರ ಅರ್ಥ. ಇದಕ್ಕೆ ಆಲ್ಫಾಬೆಟ್ಸಲ್ಲಿ ಬರೆಯೋಂಗಿಲ್ಲ. ಆಗದೇ ಇರೋದಕ್ಕೆ ನೋಡಿ, ಇದು ಸಿಮೆಟ್ರಿಕ್ ಆಗಲ್ಲ. ಆಗದೇ ಇರೋದಕ್ಕೆ ಅವನು ಯಾವತ್ತೂ ಆಲ್ಫಾಬೆಟ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ಆಗೋದಕ್ಕೆ ನೀನು ನಂಬರಿಂಗ್ ಸೆಲ್ ಕೊಟ್ಕೊಂಡು ಸಬ್ಜೆಕ್ಟ್ ಅರ್ಥ ಮಾಡಿಕೊಂಡು ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಬರೆದ್ರೂ ಸಹ ಆ ಸ್ಕೀಮಲ್ಲಿ ಇದು ಬರೆದಿರ್ತಾರೆ, ಅಲ್ಲಿಗೆ ನೀನು ಎರಡೂ ಬರೀ. ಇದರ ಅರ್ಥನೇ ಇಲ್ಲಿದೆ, ದಟ್ ಈಸ್ ಅಂತ ಬರೆದಿದ್ದೀನಿ. ಮತ್ತು ಇದರ ಅರ್ಥನೇ ಇಲ್ಲಿ ಬರೀತಾ ಇರೋದು. ಇದು ನಂಬರಿಂಗಲ್ಲಿ ಅರ್ಥ ಮಾಡಿಸಿದ್ದೀನಿ, ಅದರ ಅರ್ಥಕ್ಕೆ ಆಲ್ಫಾಬೆಟ್ಸಲ್ಲಿ ಬರೀತೀನಿ. ಏನು ಸರ್? A, B ಬಿಲಾಂಗ್ಸ್ ಟು ಆರ್, ಬಟ್ B, A ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡಿ, ಜನರಲ್ ಆಗೋಯ್ತು. ಇವೆರಡು ಪರ್ಟಿಕ್ಯುಲರ್ ರೀಸನ್ಸ್. ಬಿಕಾಸ್ ಆಫ್ ದೀಸ್ 2 ರೀಸನ್ಸ್ ಸಿಮೆಟ್ರಿಕ್ ಇಸ್ ರಿವಲೇಷನ್ ಇಸ್ ನಾಟ್ ಸಿಮೆಟ್ರಿಕ್. 2 ರೀಸನ್ಸ್ ಬರೀ ಅವಶ್ಯಕತೆ ಏನಿಲ್ಲ, ಒಂದು ರೀಸನ್ ಬರೆದ್ರೆ ಸಾಕು. ನಾನು ಸಬ್ಜೆಕ್ಟ್ ಅರ್ಥ ಮಾಡ್ಸೋಕ್ಕೆ ಎರಡೂ ಬರೆದಿದ್ದೀನಿ. ಸೊ ಸಾಲದು ಅಂತ ನೀವೇನಾದರೂ ಇದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಕನ್ಕ್ಲೂಡ್ ಮಾಡ್ತಾರೆ, ಇದಕ್ಕೆ ನಂಬರಿಂಗ್ಸಲ್ಲಿ ಕನ್ಕ್ಲೂಡ್ ಮಾಡ್ತಾರೆ. ರೂಲ್ ಇರೋದೇ ಹಾಗೆ. ಅಕಸ್ಮಾತ್ ನೀನು ಇದಕ್ಕೆ ಆಲ್ಫಾಬೆಟ್ಸಲ್ಲಿ ಮಾಡಿದ್ರೂ ಕೂಡ ಏನು ತಪ್ಪೇನಿಲ್ಲ, ಆಲ್ರೆಡಿ ನಂಬರಿಂಗ್ಸಲ್ಲಿ ಕೊಟ್ಬಿಟ್ಟಿದೆಯಾ. ಯು ಆರ್ ಆಲ್ರೆಡಿ ಗಿವನ್ ಅಬ್ಸಲ್ಯೂಟ್ ಆನ್ಸರ್ ಫಾರ್ ಸಿಮೆಟ್ರಿಕ್. ಮತ್ತು ಇದೇನು ಅವಶ್ಯಕತೆ ಇಲ್ಲ, ಬಟ್ ಸೇಫ್ ಸೈಡ್. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದು, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ನಾನು ಯಾವತ್ತು ಕಂಪ್ಲೀಟ್ ಏನೆಲ್ಲ ಬೇಕು ಆ ಬುಕ್ಲೆಟಲ್ಲಿ ಫುಲ್ ಮಾರ್ಕ್ಸ್ ಸಿಗೋದಕ್ಕೆ ಅದೆಲ್ಲ ಬರೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ನೀವು ಈ ಕನ್ಕ್ಲೂಷನ್ ಬರೀರಿ, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇದು ಬರ್ಕೊಂಡು ಬರಲೇಬೇಕು ನೀವು, ಆಗೋದೇ ಇಲ್ಲ ಇಲ್ಲಾಂದರೆ. ಹೌದಾ? ಎಸ್. ಮತ್ತು ಥರ್ಡ್ ಒನ್ ಏನಿರುತ್ತಪ್ಪ? ಟ್ರಾನ್ಸಿಟಿವಿಟಿ ಇರುತ್ತೆ ಥರ್ಡ್ ಒನ್. ಹೌದಾ? ಎಸ್. ವಾಟ್ ಈಸ್ ಟ್ರಾನ್ಸಿಟಿವಿಟಿ? ಸ್ವಲ್ಪ ರಿಸ್ಕ್ ಕಂಪೇರ್ ಟು ರಿಫ್ಲೆಕ್ಸ್ ಸಿಮೆಟ್ರಿಕ್. ಹೇಗೆ ಸರ್? ವಿ ಹ್ಯಾವ್ ಟು ಸೆಲೆಕ್ಟ್ 2 ಆರ್ಡರ್ ಪೇರ್ಸ್. ಯಾವಂದ್ರೆ ಅವ ಸರ್? ತಪ್ಪು. ಯಾವಂದ್ರೆ ಅವು ತೊಗೊಳಂಗಿಲ್ಲ. ಸೊ ಐ ಹ್ಯಾವ್ ಟೇಕನ್ 1, 1. ಇನ್ನೂ ಒಂದು ಆರ್ಡರ್ ಪೇರ್ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಜೊತೆಗೆ. ಆಪ್ಷನ್ 1 ಯಾವುದಿಲ್ಲ ಅದೇ ಮಾಡ್ಕೊತೀವಿ ಸರ್, ಮಾಡ್ಕೊ. ಯಾವುದಾದ್ರೂ ಇದೆ ಅದನ್ನು ಮಾಡ್ಕೊತೀವಿ ಸರ್, ಮಾಡ್ಕೊ. ಏನು ಸರ್ ಸ್ಪೆಷಾಲಿಟಿ ಇಲ್ಲಿ? ಇವೆರಡು ನಂಬರ್ಸು ಸೇಮ್ ಇರಬೇಕು. ಇದು ಬಿಲಾಂಗ್ಸ್ ಟು ಆರು, ಇದು ಕೂಡ ಬಿಲಾಂಗ್ಸ್ ಟು ಆರು. ಆಮೇಲೆ 1 ಹೊಡೆದಾಕಿ ಅಂತ ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳಿರ್ತೀನಿ ನಾನು. ದಯವಿಟ್ಟು ಯಾರು ಹಿಂಗೆ ಪೆನ್ ತೊಗೊಂಡು ಹೊಡಿ ಬಿಡ್ಬೇಕು. ಇನ್ನೇನು ಉಳಿತದೆ? 1, 2 ಇದೆಯಾ ಸರ್? ಆಲ್ರೆಡಿ ಇದೆ. ನಿಮ್ಮ ಡೌಟ್ ಸರ್ ಆ 1, 2 ಯೂಸ್ ಮಾಡೋಕ್ಕಿದ್ವಿ, ಮಾಡಾಕು. ಅಲ್ಲಿಂದ ಅಲ್ಲಿಗೆ ತಗೊಂಬಿಟ್ಟಿಲ್ಲ, ಅಲ್ಲಿಂದ ಅಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟಿದೆ ಅಂದರೆ ಅದು ಅಲ್ಲಿರುತ್ತೆ. ಇರ್ಬೋದು ಸರ್, ನಾವು ತೊಗೊಂಡದ್ದು ಮತ್ತೆ ಅಲ್ಲಿರ್ಬೋದು. ನೋಡಿ 1, 2 ಮತ್ತೆ ರಿಲೇಷನಲ್ ಇದೆ. ಹಾಗಂತೇಳಿ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರೆದುಬಿಟ್ರೆ ನಿನ್ನಷ್ಟು ದಡ್ರಿನ ಭಾಗ್ಯಪಲ್ಲ ಯಾರಿದ್ರು ಇರೋದಿಲ್ಲ. ಯಾಕೆ ಸರ್? ಇಲ್ಲಿ ನಾವು ಫಾರ್ ಆಲ್ ಅಂತ ಯೂಸ್ ಮಾಡ್ತೀವಿ ಎಲ್ಲದಕ್ಕೂ. ಮರ್ತಿದ್ದೀನಿ ನೋಡಿ, ಇಲ್ಲಿ ಯೂಸ್ ಮಾಡೋದು ಇಲ್ಲಿ ಮರ್ತಿದ್ದೀನಿ. ಏನು ಸರ್ ಹಂಗಂದರೆ ಈ ಥರ ಕಾಂಬಿನೇಷನ್ಸ್ ಎಲ್ಲೆಲ್ಲಿ ಸಿಗುತ್ತೋ ರಿಲೇಷನಲ್ಲಿ ಅವೆಲ್ಲದಕ್ಕೂ ಈ ರೂಲ್ ಚೆಕ್ ಮಾಡಬೇಕು ಅಂತ ಫಾರ್ ಆಲ್ ಅಂದಾಗ ಅದನ್ನು ಮರೆತು ನಾವು ಬಿಹೇವ್ ಮಾಡ್ತಾಯಿದ್ವಿ. ಹೌದು ಸರ್. ನಾನು ಇನ್ನೊಂದು ಟೆಕ್ನಿಕ್ ಹೇಳ್ಕೊಟ್ಟೆ. ಇರೋದನ್ನು ಎಷ್ಟೊತ್ತು ಹುಡುಕಿದ್ರೆ ವೇಸ್ಟ್. ಯಾಕಂದರೆ ಇರೋದನ್ನು ಹುಡುಕಿದ್ರೆ ಟ್ರಾನ್ಸಿಟಿವಿಟಿ ಅನಿಸುತ್ತೆ ನಿಮಗೆ. ಯಾಕಂದರೆ ಟ್ರಾನ್ಸಿಟಿವಿಟಿ ಬರ್ತಾ ಇರುತ್ತೆ. ಇರೋ ಆರ್ಡರ್ ಪೇರ್ಸನ್ನು ಹುಡುಕಿದ್ರೆ ಎಸ್ ಇದು ಟ್ರಾನ್ಸಿಟಿವಿಟಿ ಆಗ್ತಿದೆಲ್ಲ ಅನ್ನೋ ಕನ್ಫ್ಯೂಷನ್ ಏನು ಕಾಡ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡ್ತೀರಿ ಸರ್? ನಾನು ಈ ಎಕ್ಸಾಂಪಲ್ ತೊಗೊಳಬೋದು. ಅಂದರೆ ಎಲ್ಲ ತೊಗೋಬೇಕಿತ್ತು ಈ ಥರ ಎಲ್ಲ. ನನಗೆ ಸಬ್ಜೆಕ್ಟ್ ಅರ್ಥ ಆಗಿರೋದ್ರಿಂದ, ನನ್ನಲ್ಲಿ ಸಬ್ಜೆಕ್ಟ್ ಫುಲ್ಫಿಲ್ ಆಗಿರೋದ್ರಿಂದ ನನಗೆ ಏನು ತಟ್ತಾ ಇದೆ ಸರ್ ಇಲ್ಲಿ ಎಕ್ಸಾಂಪಲ್ ಅಂದರೆ 1, 2 ತಗೊಂಡು ಆರಲ್ಲಿದ್ದರೆ ತೊಗೋಬೇಕಿಲ್ಲ ಅಂತ ತೊಗೋಬಾರ್ದು. 2, 3 ಆರಲ್ಲಿತ್ತು. ಯಾಕೆ ಇವೆರಡೇ ತೊಗೊಂಡು ಸರ್? ನೋಡಿ ಇವೆರಡು ಸೇಮ್ ಅಂತ ಹುಡುಕೋಬೇಕೆ ಸರ್? ಹೌದು. ಡಿಸ್ಪ್ರೂವ್ ಮಾಡೋ ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋ ಪ್ರಯತ್ನ ನಿನ್ನಲ್ಲಿದ್ದರೆ ಇಂಥ ಆರ್ಡರ್ ಪೇರ್ ಸಿಗ್ತವೆ. ಉದ್ದೇಶಪೂರ್ವಕವಾಗಿ ಡಿಸ್ಪ್ರೂವ್ ಎಲ್ಲ ಹುಡುಕಬೇಕು, ಇದ್ರೆ ಸಿಗ್ತವೆ. ಅಕಸ್ಮಾತ್ ಇಲ್ಲ, ಅದು ಟ್ರಾನ್ಸಿಟಿವಿಟಿ ಆಗೋ ರೀತಿ ಇದ್ರೆ ನೀನೇನು ಮಾಡಿದ್ರೆ ಡಿಸ್ಪ್ರೂವ್ ಮಾಡೋಕ್ಕಾಗಲ್ಲ ಟ್ರಾನ್ಸಿಟಿವಿಟಿ. ಅರ್ಥ ಆಯ್ತಾ? 2 ತೆಗೆದಾಕರೆ 1, 3 ಉಳಿತದೆ. ಡಸ್ ಇಟ್ ಬಿಲಾಂಗ್ಸ್ ಟು ಆರ್? ನೋ. ಸೊ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಒಂದು ಎಕ್ಸಾಂಪಲ್ ಸಾಕು ಸರ್? ಒಂದು ಸಾಕು. ಎಷ್ಟು ತುಡ್ಕೊಂಡಿದ್ರು ವೇಸ್ಟ್. ನೀನು ಎಷ್ಟು ತುಡ್ಕೊಂಡಿದ್ರು ವೇಸ್ಟ್. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸರ್ ನಾನು ಇವೆರಡು ತಗೊತೀವಿ ಸರ್. ತಗೋ. 2 ಕ್ಯಾನ್ಸಲ್ ಸರ್. ಆಯಿತು, ಇನ್ನೇನಪ್ಪ ಉಳಿದಿದೆ? 2, 3 ಉಳಿದು. ಎಲ್ಲಿದೆ ಸರ್ 2, 3? ಮತ್ತೆ ಅಲ್ಲೇ ಇದೆ. ಇರ್ಬೋದು ಸರ್, ತಗೊಂಡ್ರೆ ಆರ್ಡರ್ ಪೇರೆ ಮತ್ತೆ ಆನ್ಸರಲ್ಲಿ ಉಳ್ಕೋಬೋದು. ಹಾಗಾದ್ರೆ ಅದೇನು ಸರ್ ಟ್ರಾನ್ಸಿಟಿವ್ ಅಂತ ಹೇಳ್ಬಿಡ್ತೀರಾ? ತಪ್ಪು.
ಅಲ್ಲಿಗೆ ಟ್ರಾನ್ಸಿಟಿವಿಟಿ ಆಗುತ್ತೆ ಅಂತ ಎಷ್ಟೊತ್ತು ಪ್ರೂವ್ ಮಾಡಿದ್ರು ನಿನಗೆ ಲಾಸೆ. ಟ್ರಾನ್ಸಿಟಿವಿಟಿ ಆಗದೇ ಇರ್ತಕ್ಕಂಥ ಆಪ್ಷನ್ ಎಲ್ಲಾದರೂ ಇದೆಯಾ? ನೀನು ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋ ಪ್ರಯತ್ನದಲ್ಲಿರಬೇಕು. ಪ್ರೂಫ್ ಏನು ಒಂದು ಸಿಕ್ಕಿದ್ರೂ ಕೂಡ ಇದು ಟ್ರಾನ್ಸಿಟಿವ್ ಏನು ಅಂತ ಕನ್ಕ್ಲೂಡ್ ಆಗ್ಬಿಡುತ್ತೆ, ಅದು ರಾಂಗ್. ಅಲ್ಲಿಗೆ ಯಾವತ್ತು ಆರ್ಡರ್ ಪೇರ್ಸ್ ತೊಗೊಂಡಾಗ ನಾವು ಮಾಡ್ತಾ ಇರೋ ಪ್ರಾಪರ್ಟಿ ಬರೆದಿರೋ ಹೋಗುತ್ತೋ ಅದಕ್ಕೆ ಪ್ರಯತ್ನ ಪಡಬೇಕು ಬೇಗ. ಅದು ನಿಜವಾಗ್ಲೂ ಸಿಮೆಟ್ರಿಕ್ ಆಗಲಿಲ್ಲ ಅಂದರೆ ಆ ಎಕ್ಸಾಂಪಲಲ್ಲಿ ಸಿಗ್ಬಿಟ್ಟಂಗಿದ್ರೆ ಬರೋದಾಗ್ಬಿಟ್ಟಿರೋ ಸಿಮೆಟ್ರಿಕ್ ಅಂತ ಬರೀಬೋದು. ನೀನು ನಿಜವಾಗ್ಲೂ ಹುಡುಕ್ತಾ ಇರೋದು ಟ್ರಾನ್ಸಿಟಿವಿಟಿ ಆಗದೇ ಇರೋದು ಏನಾದರೂ ಇದೆಯೇನೋ ಅನ್ನೋ ಲೆಕ್ಕದಲ್ಲಿ ಹುಡುಕ್ತಾ ಇದ್ರೆ ನಿನಗೆ ಬೇಗ ಸಿಕ್ಕುವಂಥವು 2 ಆರ್ಡರ್ ಪೇರ್ಸ್ ನೋಡಿ ಸಿಕ್ಬಿಡ್ತೀವಿ. ಈಗ ಇದಕ್ಕೆ ಮತ್ತೆ ಆಲ್ಫಾಬೆಟ್ಸಲ್ಲಿ ಬರೆಯೋಂಗಿಲ್ಲ, ಯಾಕೆಂದರೆ ಸ್ಕೀಮು ಆ ರೂಲ್ಸ್ ಏನು ಹೇಳುತ್ತೆ, ಆಗದೇ ಇರೋದಕ್ಕೆ ಏನು ಕಾರಣಕ್ಕಾಗಲ್ವೋ ತೋರಿಸ್ಬಿಡು, ಅದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರೀ ಅವಶ್ಯಕತೆ ಇಲ್ಲ. ಆಗೋದಕ್ಕೆ ದಯವಿಟ್ಟು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಕಂಡು ನಾನೇನು ಮಾಡಿದ್ದೀನಿ ಗೊತ್ತಾ, ನಂಬರಿಂಗ್ಸು ಕೊಟ್ಟಿದ್ದೀನಿ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಇದು ಎಕ್ಸ್ಟ್ರಾ ಆಯ್ತಲ್ಲ, ತಪ್ಪಾಗಲ್ಲ, ಇದು ಎಕ್ಸ್ಟ್ರಾ. ದಿಸ್ ಈಸ್ ದ ಆಲ್ಫಾಬೆಟ್ ಸಪೋರ್ಟಿವ್ ಎಕ್ಸಾಂಪಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಇದು ಕೂಡ ಅಷ್ಟೇ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಆಯಿತು. ಈಗ ನಾವೇನು ಬರೀತೀವಿ, ದಸ್ ಆ ರೀತಿ ಅಂದರೆ ಈ ಇದ್ರ ಮೀನಿಂಗು, ಅಥವಾ ದಟ್ ಈಸ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಬಟ್ ಎ ಕಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀಬೇಕು. ಆಲ್ಫಾಬೆಟ್ಸ್ ಬೇಕಿಲ್ಲ ಅಂದರೆ ಸರ್ ನಾವು ಬರೆದಿರೋದು ತಪ್ಪಲ್ಲ, ಎಕ್ಸ್ಟ್ರಾ, ಇಲ್ಲಿಗೆ ಸಾಕು. ನಾಟ್ ಟ್ರಾನ್ಸಿಟಿವ್, ನಾಟ್ ಸಿಮೆಟ್ರಿಕ್, ನಾಟ್ ರಿಫ್ಲೆಕ್ಸಿವ್, ನಂಬರಿಂಗ್ಸ್ ತೋರಿಸಿದ್ರೆ ಸಾಕು ಅಂತ ನಾನೇನು ಮಾಡಿದ್ದೀನಿ, ನಂಬರಿಂಗ್ಸು ತೋರಿಸಿ ಇರಲಿ ಅಂತ ಆಲ್ಫಾಬೆಟ್ಸಲ್ಲಿ ಬರ್ದಿದ್ದೀನಿ. ಕೆಲವರು ಮೂರ್ಖರು ಏನು ಮಾಡ್ತಾ ಇದ್ದಾರೆ, ನನ್ನ ಟೆಸ್ಟ್ಗಳಲ್ಲಿ ಸುಮಾರು ಜನ ನೋಡ್ತಾ ಇದ್ದೇನೆ, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಇದೆ ಅಂತಂದಮೇಲೆ ಆವಾಗ ಕನ್ಕ್ಲೂಷನ್ನು ಇಲ್ಲಿ ಬೇಡ, ನೀನು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರೆಯೋ ಉದ್ದೇಶ ಇದ್ದರೆ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಕೂಡ ಬರೀಬೇಕು ಅನ್ನೋ ಉದ್ದೇಶ ಇದ್ದರೆ ಎಲ್ಲ ಮುಗಿದಿದ್ದಾದ್ಮೇಲೆ ನೋಡಿ, ನಂಬರಿಂಗ್ ಎಕ್ಸಾಂಪಲ್ ಆಲ್ಫಾಬೆಟ್ಸ್ ಮುಗಿದಿದ್ದಾದ್ಮೇಲೆ ಕನ್ಕ್ಲೂಷನ್ ಬಂದಿದೆ. ಇಲ್ಲೂ ಕೂಡ ಅಷ್ಟೇ, ನಂಬರಿಂಗ್ ಎಕ್ಸಾಂಪಲ್ ಆಲ್ಫಾಬೆಟ್ ಡೆಫಿನೇಷನ್ ಮುಗಿದಿದ್ದಾದ್ಮೇಲೆ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರೀರಿ. ಮತ್ತು ನಿಮ್ಮನ್ನು ಬೈದೆ ಮೂರ್ಖರಾಗ ನೀವೆಲ್ಲ ವಿಚಾರದಲ್ಲಿ ಅಂತ. ಏನಕ್ಕೆ ಸರ್ ಅಂದರೆ ನೋಡಿ, ಇಲ್ಲಿ ಬೈ ಮಿಸ್ಟೇಕ್ ಬಿಲಾಂಗ್ಸ್ ಟು ಆರ್ ಬರ್ದಾಕಿರ್ತಾರೆ, ಇಲ್ಲಿ ಬೈ ಮಿಸ್ಟೇಕ್ ಬಿಲಾಂಗ್ಸ್ ಟು ಆರ್ ಬರ್ದಾಕೆ ಇಲ್ಲಿ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ತಿರ್ತಾರೆ. ಏನು ಮಾಡಬೇಕು, ಮಾರ್ಕ್ಸ್ ಜಾಸ್ತಿ ಬಂದಾಗ 98, 99, 100 ಬಂದಾಗ ರಿವ್ಯೂಗೆ ಸಿಕ್ಕಿದ್ರೆ ಕಟ್ ಮಾಡ್ತಾನೆ ಅಷ್ಟೇ. ಮಾಡೋದು ಕೆಲಸಗಳು ನೀವು ಕರೆಕ್ಟಾಗಿ ಇನ್ನು ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಆಗಬೇಕು. ಆವಾಗ ಹೌದಲ್ವಾ ಇವೆರಡು ಇದೆ, ಅದಕ್ಕೆ ಇವೆರಡು ಬಿಲಾಂಗ್ಸ್ ಟು, ಇದಿಲ್ವಲ್ಲ ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು. ಆ ಡಸ್ ನಾಟ್ ಬಿಲಾಂಗ್ಸ್ ಟು ಆಗಿದ್ದಕ್ಕೆ ಇಲ್ಲಿ ನಾಟ್ ಟ್ರಾನ್ಸಿಟಿವ್ ಬಂದಿದ್ದ. ಇಫ್ ಸಪೋಸ್ ಇಟ್ ಇಸ್ ಬಿಲಾಂಗ್ಸ್ ಟು ಆರ್, ದಿಸ್ ಇಸ್ ಟ್ರಾನ್ಸಿಟಿವ್, ನಾಟ್ ಬರ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಈಗ ಇದು ಡಸ್ ಇಟ್ ಈಕ್ವಲೆನ್ಸ್ ರಿಲೇಷನ್ ಅವ್ರು ಕೇಳಲಿಲ್ಲ, ಆದರೆ ನಾನು ಪ್ರಾಬ್ಲಮ್ ಜ್ಞಾಪಿಸ್ತಾ ಇದ್ದೀನಿ. ಯಾಕೆ ಸರ್, ಕೆಲವು ಪ್ರಾಬ್ಲಮ್ಸಲ್ಲಿ ಈಕ್ವಲೆನ್ಸ್ ರಿಲೇಷನ್ ತೋರಿಸಿ ಅಂತಾರೆ. ನಿಮ್ಗೆ ಗೊತ್ತಿರಬೇಕು, ರಿಲೇಷನ್ ಆರ್ ಆನ್ ಎ ಸೆಟ್ ಎ ಸೆಟ್ ಬಿ ಈಕ್ವಲೆನ್ಸ್ ರಿಲೇಷನ್ ಇಫ್ ಇಟ್ ಈಸ್ ಮೀನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಷ್ಟು ಬರ್ಕೊಂಡು ಬಂದರೆ ಡೆಫಿನೆಟ್ ಮಾರ್ಕ್ ಕೊಡ್ತಾರೆ. ಸೊ ಇದರಲ್ಲಿ ರಿಫ್ಲೆಕ್ಸಿವ್ ಮಾತ್ರ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ, ಅದಕ್ಕೆ ಟಾಪಿಕ್ಗೆ ಬರೋದಿಲ್ಲ. ಇದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ ಆಗಲ್ಲ ಅಂತ? ಆಗಲ್ಲ, ಇಟ್ ಈಸ್ ನಾಟ್ ಈಕ್ವಲೆನ್ಸ್ ರಿಲೇಷನ್. ಗೊತ್ತಾಗ್ತಿದೆಯಾ? ಶೆಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 5. ನೀಟಾಗಿ ಬರ್ಕೋಬೇಕು. ನೋಡು, ನಾನಿಲ್ಲಿ ರಿಫ್ಲೆಕ್ಸಿವ್ ಅಂತ ಹೆಡ್ಡಿಂಗ್ ಹಾಕಿಲ್ಲ, ನೀನು ಹಾಕ್ಕೋಬೇಕು. ಹಾಕಿದ ಮೇಲೆ ಸೆಟ್ ಬರಿಬೇಕು, ನೀಟಾಗಿರಲಿ ನೋಟ್ಸ್ ಪ್ಲೀಸ್. ಇಲ್ಲಿ ರಿಫ್ಲೆಕ್ಸಿವ್ ಅಂತ ಹೆಡ್ಡಿಂಗ್ ಹಾಕಿದ ಮೇಲೆ ಸೆಟ್ಟು ಸೆಟ್ ರಿಲೇಷನ್ ಆದಮೇಲೆ ರಿಫ್ಲೆಕ್ಸಿವ್, ಸಾರಿ ಸೆಟ್ ರಿಲೇಷನ್ ಬರೆದಾದ್ಮೇಲೆ ರಿಫ್ಲೆಕ್ಸ್. ಯಾಕಂದರೆ ಈ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಎಲ್ಲದಕ್ಕೆ ಮೇಲ್ಗಡೆ ಇರಬೇಕು, ಯಾವುದು ಸೆಟ್ಟು ರಿಲೇಷನ್. ನೋಟ್ಸ್ ನೀಟಾಗಿ ಬರ್ಕೋಬೇಕು. ಇವು ಥಿಯರಿಟಿಕಲ್ ಪ್ರಾಬ್ಲಮ್ಸ್ ಆಗಿದ್ದರಿಂದ 95% ಇಲ್ಲಿ ಕಲ್ತ್ಬಿಟ್ರೆ ಇನ್ನು 5% ವರ್ಕ್ ಮಾಡೋವಾಗ ಕಲ್ತ್ಕೋಬೇಕು. ಗೊತ್ತಾಗ್ತಿದೆಯಾ? ಶೆಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 5. ಎಸ್ 5th ಪ್ರಾಬ್ಲಮ್ ಅವರೇ ಕೇಳಿದ್ದಾರೆ. ಕ್ವಶನ್ ಆಲ್ರೆಡಿ ನಿಮ್ಮ ಹತ್ರ ಇದೆ. ಸೆಟ್ ಕೊಟ್ಟರು 1 2 3, ರಿಲೇಷನ್ ಕೊಟ್ಟರು 1, 2, 2, 1. ಶೋ ದಟ್ ಇಟ್ ಈಸ್ ಓನ್ಲಿ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ನಿಮಗೆ ಬೈ ವೀವಿಂಗ್ ಇದು ಅನಿಸ್ಬಿಡುತ್ತೆ, ಏನು ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ ಮತ್ತು ಟ್ರಾನ್ಸಿಟಿವ್ ಆಗಲ್ಲ ಅಂತ. ನಿಮ್ಮ ಅನಿಸಿಕೆಯನ್ನೇ ನೀವು ಅಲ್ಲಿ ಬರ್ದಾಕಬಾರ್ದು. ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೀನು ಪ್ರೆಸೆಂಟ್ ಮಾಡಬೇಕು. ಏನು ಸರ್ ಅದು? ವಾಟ್ ಈಸ್ ಫಸ್ಟ್ ಒನ್? ರಿಫ್ಲೆಕ್ಸಿವ್. ನೀಟಾಗಿ ಹೆಡ್ಡಿಂಗ್ ಬರೀಬೇಕು. ಆ್ಯಸ್ 1 ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ನೋಡು ದಿಸ್ ಇಸ್ ಓಪನ್ ಎಲಿಮೆಂಟ್, ಅದಕ್ಕೆ ಎ ಇರಬೇಕು. 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಹೆನ್ಸ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆಲ್ಫಾಬೆಟಲ್ಲಿ ಬರಲಿಲ್ಲ ಸರ್, ನಿನಗೆ ಬಿಟ್ಟಿದ್ದು ಬರ್ಕೊಳಂಗಿದ್ರೆ ಬರ್ಕೊ. ಏನಂತೆ? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಎ, ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್.
ಆಗದೆ ಇರೋದಕ್ಕೆ ನಂಬರಿಂಗ್ ಎಕ್ಸಾಂಪಲ್ಲೇ ಸಾಕು ಅಂತಾನೆ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಲ್ಲಿ ಆಲ್ಫಾಬೆಟ್ ಕೂಡ ಸೇರಿಸಂಗಿದ್ರೆ ಪ್ರಾಪರ್ ಆಗಿ ತಗೋ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್, ಎ ಕಮ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇಸ್ ನಾಟ್ ರಿಫ್ಲೆಕ್ಸ್. ನೋಡಿ ಸಿಂಪಲ್ ಆಗಿ ಮುಗಿದೈತೆ. ನಿನಗೆ ಗೊತ್ತು ರಿಫ್ಲೆಕ್ಸ್ ಆಗಲ್ಲ ಅಲ್ಲಿ ಅಂತ, ಬಟ್ ಮ್ಯಾಥಮೆಟಿಕಲ್ ಪ್ರೆಸೆಂಟೇಷನ್ ಕೊಟ್ಟು ನಂತರ ನೀನು ರಿಫ್ಲೆಕ್ಸ್ ಆಗಲ್ಲ ಅಂತ ಬರೀಬೇಕು. ನನಗೆ ಅರ್ಥ ಆಗಿದೆ ಸರ್, ಇದು ರಿಫ್ಲೆಕ್ಸ್ ಆಗಲ್ಲ ಅಂತ ಬರೋ ಅವನು ಒಪ್ಪಲ್ಲ. ಆಮೇಲೆ ಸಿಮೆಟ್ರಿಕ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. 1, 2 ಬಿಲಾಂಗ್ಸ್ ಟು ಆರ್, 2, 1 ಬಿಲಾಂಗ್ಸ್ ಟು ಆರ್. ಇದು ಕ್ಲಿಯರ್ಲಿ ಆರ್ ಈಸ್ ಸಿಮೆಟ್ರಿಕ್ ಅಂತಾನೆ. ಸರ್ ಮತ್ತೆ 2, 3, 3, 2 ಇಲ್ಲ, ಅವು ಆರ್ಡರ್ ಪೇರ್ಸಲ್ಲಿ ನೀನು ಚೆಕ್ ಮಾಡೋಂಗಿಲ್ಲ ನೀನು. ಸರ್ ಈ ಥರ ಇರಬೇಕಲ್ಲ, ಇಲ್ಲ ಇದು ಆರಲ್ಲಿ ಇರೋವೇ ತಗೋಬೇಕು. ಯಾವುದಕ್ಕೆ? ಸಿಮೆಟ್ರಿಕ್ಗೆ ಹೆಡ್ಡಿಂಗ್ ಮತ್ತೆ ಬರೆಯೋದು ಬಿಡ್ತಾ ಇದ್ದೀನಿ. ಸಿಮೆಟ್ರಿಕ್ಗೆ ಆರಲ್ಲಿರೋವೇ ತಗೋಬೇಕು. ಇವೆಲ್ಲಿದೆ ಆರಲ್ಲಿ? ಇಲ್ಲ, ಅದಕ್ಕೆ ತಗೋಬಾರ್ದು. ಓಹೋ, ಆರಲ್ಲಿದ್ದು ಫಸ್ಟ್ ಇದು ತಗೊಂಡೆ, ಅದಕ್ಕೆ ಸಿಮೆಟ್ರಿಕ್ 2, ಅಲ್ಲೇ ಕಾತ್ಕೊಂಡಿದೆ. ಇಲ್ಲ ಸರ್ ಫಸ್ಟ್ ನಾನು ಇದು ತೊಗೊತೇನೆ, ಅವಾಗ ಇದಕ್ಕೆ ಸಿಮೆಟ್ರಿ ಆಗುತ್ತೆ. ಹೌದಾ? ಅಲ್ಲಿಗಿದು ಡಿಸ್ಪ್ರೂವ್ ಆಗಿದ್ದ, ಪ್ರೂವ್ ಆಗಿದ್ದ. ಸಿಮೆಟ್ರಿಕ್ ಪ್ರೂವ್ ಆಯಿತು, ಇದು ಟ್ರಾನ್ಸಿಟಿವ್ ಆಯಿತು. ಅದಕ್ಕೆ ಎಲ್ಲ ಕಡೆನೂ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಆರ್. ನೋಡಿ ಆರ್ಡರ್ ಪೇರ್ ಬಂದರೆ ಆರ್. ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್, ದಸ್ ಹೆನ್ಸ್ ಆರ್ ಈಸ್ ಸಿಮೆಟ್ರಿಕ್. ನೋಡಿ ನಂಬರಿಂಗಲ್ಲಿ ಅರ್ಥ ಮಾಡಿಕೊಂಡು, ಸಾರಿ ಇದಿಲ್ಲ, ಇದು ನಾನು ಆ ಥರ ಡೌಟ್ಸ್ ಬಂದರೆ ಏನು ಮಾಡ್ತೀರಾ ಅಂತ ಬರೆಯೋಕ್ಕೆ ಹೋದೆ. ಅದಿಲ್ಲವೇ ಇಲ್ಲ ಆರ್ಡಲ್ಲಿ. ಇಲ್ಲ ಆರ್ ಸಿಮೆಟ್ರಿಕ್ ಅಂತ ಬರೆದಾಗ ಬೇಡ. ಟೇಕ್ ನಂಬರಿಂಗ್ ಫಸ್ಟ್. ಏನು ನಂಬರಿಂಗು ಅಲ್ಲಿ ಏನು ನಂಬರ್ಸ್ ಇತ್ತು ಸೊ ಆ ನಂಬರ್ಗೆ ಚೆಕ್ ಮಾಡಿದೆ ಸರ್. ಆ ಚೆಕ್ಕಿಂಗು ರಫ್ ವರ್ಕಲ್ಲಿ ಬರೆಯೋ ಅವಶ್ಯಕತೆ ಏನಿಲ್ಲ, ನೀವು ಇಲ್ಲೂ ಪೇಪರ್ ವರ್ಕಲ್ಲಿ ಬರ್ಕೊಂಡು ಆಯಿತು. ಇದ್ರ ಮೀನಿಂಗ್ ಆಲ್ಫಾಬೆಟ್ಸಲ್ಲಿ ಬರೆದಿಲ್ಲ. ಏನು ಸರ್ ಫಾರ್ ಆಲ್ ಎಲ್ಲ ಆರ್ಡರ್ ಪೇರ್ಸ್ ತಗೋಬೇಕಂತೆ. ಎಲ್ಲಿ? ಆರಲ್ಲಿ. ಎ ಬಿ ಆರಲ್ಲಿದ್ದಾಗ ಬಿ ಎ ಆರಲ್ಲಿದೆ ತೋರಿಸಿದ್ದೀನಿ. ಒಂದೇ ಎಕ್ಸಾಂಪಲ್ ಸಿಗೋದು. ಸೆನ್ಸ್ ಆರ್ ಈಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವಿಟಿಗೆ ಹೋಗೋಣ. ನೋಡಿ 1, 2, 1 ಬಿಲಾಂಗ್ಸ್ ಟು ಆರ್. ಇಲ್ಲೂ ಕೂಡ ಬಿಲಾಂಗ್ಸ್ ಟು ಆರ್. ಎಷ್ಟು ಚೆನ್ನಾಗಿದೆ. ಹೆಂಗೆ ತಗೊಂಡು ಸರ್? ಇವೆರಡು ತಗೊಂಡೆ, ಇವೆರಡು ಸೇಮ್ ಇದೆ ಅಂತ ತಗೊಂಡೆ. ಮತ್ತೆ ನಿಮ್ಗೆ ಏನು ಉಳಿತು ಸರ್? 2 ತೆಗೆದಾಕಿದ್ರೆ 1 ಉಳಿತದಲ್ಲ. ಡಸ್ ಇಟ್ ಬಿಲಾಂಗ್ಸ್ ಟು ಆರ್? ನೋ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಪ್ಲೀಸ್ ಡೋಂಟ್ ಗೋ ಟು ಎ ಕನ್ಕ್ಲೂಷನ್. ಇನ್ನೂ ಸ್ವಲ್ಪ ಸ್ಟೆಪ್ಸ್ ಇದೆ. ಆ ಸಬ್ಜೆಕ್ಟ್ ಕಲಿಯೋದಕ್ಕೋಸ್ಕರ ನೀವೆಲ್ಲ ಸ್ಟೆಪ್ಸ್ ನೋಟ್ಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಬರೋದಕ್ಕೋಸ್ಕರ ಇಷ್ಟು ಸಾಕು. ಇಷ್ಟು ಬರ್ದಾಗ್ಬಿಟ್ಟು ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಬಂದ್ಬಿಟ್ಟು ನಿಮ್ಗೆ ಮಾರ್ಕ್ ಕೊಟ್ಬಿಡ್ತಾರೆ. 3rd ಮಾರ್ಕ್. ಫಸ್ಟ್ 1 ಮಾರ್ಕ್ ಇದು, 2nd ಮಾರ್ಕ್ ಇದು, 3rd ಮಾರ್ಕ್ ಇದು. ಮತ್ತು ನಿನ್ನ ಸಬ್ಜೆಕ್ಟ್ ಪೂರ್ತಿ ಕಳೆಯೋದಕ್ಕೋಸ್ಕರ ನಾನು ಇನ್ನೂ ನೆಕ್ಸ್ಟ್ ಹೇಳ್ಕೊಡ್ತಾ ಇದ್ದೇನೆ. ಕಳಿಯೋವಾಗ ಕಂಪ್ಲೀಟ್ ಕಲಿತ್ಕೋ. ಎಸ್, ನಾನು ಫಸ್ಟೇ ಎಲ್ಲೋ ಸಂದರ್ಭ ಬಂದಾಗ ಹೇಳಿದ್ದೇನೆ, ಯಾವುದೇ ಪ್ರಾಪರ್ಟಿಗಾಗಲಿ, ಸಿಮೆಟ್ರಿಕ್ ಆಗಲಿ, ರಿಫ್ಲೆಕ್ಸಿವ್ ಆಗಲಿ, ಸಾರಿ ಆರ್ಡ್ರಾಗಿ ಬರೋಣ, ರಿಫ್ಲೆಕ್ಸಿವ್ ಆಗಲಿ, ಸಿಮೆಟ್ರಿಕ್ ಆಗಲಿ, ಟ್ರಾನ್ಸಿಟಿವ್ ಆಗಲಿ, ಈ ಆರ್ಡರ್ ಪೇರ್ಸು ಆರಲ್ಲಿ ಕೊಟ್ಟಂಗೆ ತಗೋಬಾರ್ದು, ತಗೋಬೇಕು ಅಂತೇನಿಲ್ಲ. ಬೇರೆ ನೋಡಿ 2, 1 ಫಸ್ಟ್ ತೊಗೊಂಡು 2, 1 ಫಸ್ಟ್ ತೊಗೊಂಡು 1, 2 ಕೂಡ ಆಮೇಲೆ ತೊಗೋಬೋದು. ಇದು ಕಳಿಬೇಕು ನೀವು. 1 ಮಾರ್ಕ್ ಟ್ವಿಸ್ಟ್ ಮಾಡಿದಾಗ ನಮ್ಮ ನಾಲೆಡ್ಜ್ ಈ ಥರ ಕೂಡ ಹಾಕಿ ಚೆಕ್ ಮಾಡೋಕ್ಕಿರ್ಬೇಕು. ನಮ್ಮ ನಾಲೆಡ್ಜ್ ಅಲ್ಲಿಗೆ ಆರ್ಡರ್ ಪೇರ್ಸ್ ಆರಲ್ಲಿ ಕೊಟ್ಟಂಗೆ ತಗೋಬೇಕು ಅಂತೇನಿಲ್ಲ. ಇದನ್ನು ಫಸ್ಟ್ ತೊಗೊಂಡು ಇದನ್ನು ಬೇಕಾದ್ರೆ ನೋಡಿ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಈ ನಾಲೆಡ್ಜ್ ಕಲ್ತಿರಬೇಕು. 1 ಮಾರ್ಕ್ ಕ್ವಶನ್ ಟ್ವಿಸ್ಟ್ ಮಾಡಿದಾಗ ಈ ನಾಲೆಡ್ಜ್ ನಿಮ್ಮ ಮೈಂಡಲ್ಲಿ ಇರಬೇಕು. ಈಗ 1 ಹೋಯ್ತು. ಆಗ 2, 2 ಎಲ್ಲಪ್ಪ ಇದೆ, ಎಲ್ಲಪ್ಪ ಆರಲ್ಲಿದೆ. 2, 2 ಇಲ್ಲ. ಅಲ್ಲಿಗೆ ಹೌ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್ ಟು ಶೋ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್? 2 ಎಕ್ಸಾಂಪಲ್ಸ್. ದೀಸ್ ಆರ್ ಪರ್ಟಿಕ್ಯುಲರ್ ರೀಸನ್ಗೆ ಟ್ರಾನ್ಸಿಟಿವಿಟಿ ಆಗಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ರೀಸನ್. ಮತ್ತೆ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಏನಾದರೂ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ಎ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀ. ಈ ಥರ ಬರೆಯೋ ಉದ್ದೇಶ ಇದ್ದರೆ ಕನ್ಕ್ಲೂಷನ್ ಮಧ್ಯದಲ್ಲಿ ಮಾಡಬೇಡ, ಲಾಸ್ಟಲ್ಲಿ ಮಾಡಬೇಕು. ಸರ್ ನಾನು ಈ ಒಂದು ನಂಬರಿಂಗ್ ಮಾತ್ರ ಕೊಟ್ಕೊಂಡು ಬಂದ್ಬಿಡ್ತೀನಿ ಸರ್, ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಆಲ್ಫಾಬೆಟ್ಸ್ ಸರ್, ಆಲ್ಫಾಬೆಟ್ಸು ಸೇಫ್ ಆಗಿರೋಣ ಅಂತ ಬರೀತದೆ ಅಷ್ಟೇ. ಇಲ್ಲೂ ಕೂಡ ಆಲ್ಫಾಬೆಟ್ಸ್ ಬೇಕಿಲ್ಲ. ಯಾಕೆಂದರೆ ಇದೆ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋದು ನೆತ್ತು ಕಾಣ್ತಾ ಇದೆ. ಆವಾಗ ನಾವು ಏನು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರೀಬೇಕು ಅಂತ ಏನಿಲ್ಲ. ಬಟ್ ನಾನೇನು ಸಬ್ಜೆಕ್ಟ್ ಅಬ್ಸಲ್ಯೂಟ್ ಮಾಡೋದಕ್ಕೆ, ಸಬ್ಜೆಕ್ಟ್ ಪೂರ್ತಿಯಾಗಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಇದು ಎ ಇದು ಸ್ವಲ್ಪ ಸರಿಯಾಗಿ ಕ್ಲಾರಿಟಿ ಇರಲಿಲ್ಲ. ಈ ಎಕ್ಸಾಂಪಲ್ ಕೆಳಗಡೆ ಬರ್ಕೋಬೇಕಿದು ಎ ಅದರ ಕೆಳಗಡೆ ಟ್ರಾನ್ಸಿಟಿವ್, ನಾಟ್ ರಿಫ್ಲೆಕ್ಸ್ ಅನ್ನೋ. ಅಲ್ಲಿಗೆ ನಂಬರಿಂಗ್ ಎಕ್ಸಾಂಪಲ್ ಆಗಲಿ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಕನ್ಕ್ಲೂಷನ್ ಆಗಲಿ, ಆದಮೇಲೆ ನೀವು ಫೈನಲ್ ಕನ್ಕ್ಲೂಷನ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರೀಬೇಕು. ನೋಡಿ ಇಲ್ಲಿ ನಂಬರಿಂಗ್ ಎಕ್ಸಾಂಪಲ್, ದಿಸ್ ಇಸ್ ಡೆಫಿನೇಷನ್. ಸೊ
ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇದ್ದದಕ್ಕೆ ನಾನು ಇಲ್ಲಿ ಬಿಲಾಂಗ್ಸ್ ಟು ಆರ್, ಇದು ನನ್ನ ನಾಲೆಡ್ಜ್ ಪ್ರಕಾರ ಬರಲಿಲ್ಲ, ಪ್ರಾಬ್ಲಮ್ ನಾಲೆಡ್ಜ್ ಪ್ರಕಾರ ಬರೆದಿದ್ದೇನೆ. ಇದು ನೀಟಾಗಿ ನೋಟ್ಸ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ಸೂಟಬಲ್ ಫಾರ್ 3 marks. ಎಸ್, ದರ್ ಇಸ್ ಎ ಪ್ರಾಬ್ಲಮ್ ನಂಬರ್ 6. ಸೆಟ್ ಕೊಟ್ಟ, ರಿಲೇಷನು ಕೊಟ್ಟ, ಎಕ್ಸಾಮಿನ್ ವೆದರ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಎಕ್ಸಾಮಿನ್, ಶೋ ದಟ್ ಅಂತ ಕೇಳಿಲ್ಲ ಈಗ. ಸೊ ನಾವು 1 by 1 ಬರೋಣ. ಸಬ್ಜೆಕ್ಟ್ ಕಳೀತಾ ಸ್ವಲ್ಪ ಫಾಸ್ಟ್ ಮೈಂಟೈನ್ ಮಾಡಬೇಕು. ಫಸ್ಟ್ ಒನ್ ಏನಪ್ಪ? ರಿಫ್ಲೆಕ್ಸಿವ್. ಇಸ್ ಇಟ್? ವಾಟ್ ಈಸ್ ದ ವರ್ಕಿಂಗ್ ರೂಲ್? ವಿ ಹ್ಯಾವ್ ಟು ಗೋ ಫಾರ್ ಸೆಟ್ ಡೈರೆಕ್ಟ್ಲಿ. To check the reflexive property in any problem, directly go to the given set. How many elements are there? 4 elements. Take first one, which is 1. ಇದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ಬರೆಯುವಾಗ ಎಲ್ಲರಿಗೂ ಗೊತ್ತು 1, 1 ಅಂತ ಇಲ್ಲಿದೆ. 2, 2, ಇಲ್ಲಿದೆ. 3, 3, ಇಲ್ಲಿದೆ. 4, 4, ಅಲ್ಲಿದೆ. ಸೊ ಅಲ್ಲಿಗೆ ಇದೇನಾಯಿತು? ರಿಫ್ಲೆಕ್ಸಿವ್. ಅಲ್ಲಿಗೆ ನಾವು ಎಲ್ಲ 4 ಎಲಿಮೆಂಟ್ಸು ತಗೊಳ್ಳೋ ಬದಲು ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್. ಓಪನ್ ಎಲಿಮೆಂಟ್ಸ್ ತಗೊಂಡಾಗ ಎ ಯೂಸ್ ಮಾಡಬೇಕು, ಆರ್ಡರ್ ಪೇರ್ಸ್ ತಗೊಂಡಾಗ ರಿಲೇಷನ್ ಯೂಸ್ ಮಾಡಬೇಕು. ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ಪಕ್ಕದಲ್ಲಿ 1, 1, 2, 2, 3, 3, 4, 4 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೋ, ತಪ್ಪೇನಿಲ್ಲ. ಒಂದು 10 seconds ಬರ್ದಾಗ್ಬೋದು. ಬಟ್ ಅಲ್ಲಿ ನಾವು ಚೆಕ್ ಮಾಡಿ ರಿಫ್ಲೆಕ್ಸ್ ಆಗುತ್ತೆ ಅಂತ ಬರೆದಿತ್ತು. ಹೆಂಗೆ ಚೆಕ್ ಮಾಡೋದು ಸರ್? 1ಗೆ 1, 1 ಇಲ್ಲಿದೆ, 2ಗೆ 2, ಇಲ್ಲಿದೆ, 3ಗೆ 3, 3 ಇಲ್ಲಿದೆ, 4ಗೆ 4, 4 ಇಲ್ಲಿದೆ. ಅದಕ್ಕೆ ಗೊತ್ತಾಯ್ತು ನನಗೆ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ. ಆ ನಾಲೆಡ್ಜ್ ಮೇಲೆ ನಾನು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರ್ದಿದ್ದೆ. ಇಲ್ಲ ಸರ್ ನನಗೆ ಎಕ್ಸಾಂಪಲ್ ಬೇಕು, ಬರ್ಕೋ 1, 1, 2, 2, 3, 3, 4, 4 ಬಿಲಾಂಗ್ಸ್ ಟು ಆರ್, ಎನ್ ಸೇ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಬರೆದು ಬೇಕಾದ್ರೆ ಕನ್ಕ್ಲೂಷನ್ ಮಾಡಿ. ಕನ್ಕ್ಲೂಷನ್ ಇಂಪಾರ್ಟೆಂಟ್. ಆರ್ ಈಸ್ ರಿಫ್ಲೆಕ್ಸಿವ್. ಆಮೇಲೆ ಕಮ್ ಟು ರೋಮನ್ ನಂಬರ್ 2. ಏನದು? ಸಿಮೆಟ್ರಿಕ್. is go to relation but not set. 1, 2 is there. Luckily we don't have 2, 1. First order pair sigbidutte. 1, 2 belongs to R. But 2, 1 does not belongs to R. ನೋಡಿ ಎಲ್ಲಾದ್ರೂ ಇದೆಯೇನೋ? ಎಲ್ಲೂ ಇಲ್ಲ ಅಂದರೆ ಈ ರೀತಿ ಬರಿತೀವಿ. ಅಲ್ಲಿಗೆ ಆರ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ ಗೊತ್ತಾಗ್ಬಿಡ್ತು. ಇನ್ನೂ ಎಲ್ಲಾದ್ರೂ ರೀಸನ್ಸ್ ಇದ್ರೆ ಬರ್ಕೋಬೋದು ಸರ್, ಅದಕ್ಕೆ ಬರ್ತಾ ಇದ್ದೀನಿ. ಬರೆಯೋವಾಗ ಒಂದು ರೀಸನ್ ಬರೀ ಸಾಕು, ಕಳೆಯೋವಾಗ ಎಲ್ಲ ಕಳ್ತ್ಕೋ. ಇಲ್ಲಿ ಮತ್ತೆ ಆರ್ ಇನ್ನೂ ಒಂದಿದೆ, ಏನು? 1, 3 ಬಿಲಾಂಗ್ಸ್ ಟು ಆರ್, 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡ್ಕೋ ಎಲ್ಲ 3, 1 ಇಲ್ಲ. ಮತ್ತೆ 3, 2 ಬಿಲಾಂಗ್ಸ್ ಟು ಆರ್. ನೋಡಿ ಆರ್ಡರ್ ಪೇರ್. 2, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡ್ಕೋ ಇಷ್ಟು ರೀಸನ್ಸ್ ಇದೆ ಸಿಮೆಟ್ರಿಕ್ ಆಗದಿರೋದಕ್ಕೆ. ಇಷ್ಟೆಲ್ಲ ಬರೆದುಕೊಂಡು ನೀನು ಟೈಮ್ ವೇಸ್ಟ್ ಮಾಡಬಾರ್ದು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ಬೇಕು. 3 ಕರೆಕ್ಟಿವ್ ಎಕ್ಸಾಂಪಲ್ಸು, 3 ಸಪ್ರೇಟ್ ಎಕ್ಸಾಂಪಲ್ಸ್ ಇವು. ನಂತರ ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಏನೇ ಬರೀಬೇಕು, ಸಿ ಬರೀಬಾರ್ದು, ಡಸ್ ನಾಟೇ ಬರೀಬೇಕು, ಬಿಲಾಂಗ್ಸ್ ಟು ಆರ್ ಬರೀಬಾರ್ದು. ಈ ನಾಲೆಡ್ಜ್ ಮೇಲೆ ಇದನ್ನು ಬರೋದು. ಇದು ಜನರಲ್ ಕನ್ಕ್ಲೂಷನು, ಇದು ಪರ್ಟಿಕ್ಯುಲರ್. ನಾನು ಯಾವಾಗಲಿಂದ ಏನು ಹೇಳ್ತೇನೆ, ಆಗದೆ ಇರೋದಕ್ಕೆ ಸಿಮೆಟ್ರಿಕ್ ಆಗಲಿಲ್ಲ, ಅದಕ್ಕೆ ನೀವು ಈ ಎಕ್ಸಾಂಪಲ್ ಯಾವುದಾದ್ರು ಒಂದು ಬರೆದು ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬಂದ್ಬಿಡು, ಯು ಗೆಟ್ ಫುಲ್ ಮಾರ್ಕ್. ಬಟ್ ಫಾರ್ ಶೋಯಿಂಗ್ ಅಬ್ಸಲ್ಯೂಟ್ ಸಬ್ಜೆಕ್ಟ್ ಅಂದರೆ ನಾನು ಡೆಫಿನೇಷನ್ ಕೂಡ ನಿಮ್ಮ ಹತ್ರ ಕಳಿಸ್ಬೇಕು. ಆ ಡೆಫಿನೇಷನ್ ಇಲ್ಲಿ ಬರೀತಾ ಇದ್ರೆ ನಾನು ರೀಸನ್, ಒಂದೇ ಒಂದು ರೀಸನ್ಗೆ ನಾನು ಇಲ್ಲಿ ಸಿಮೆಟ್ರಿಕ್ ಈ ರೀತಿ ಬರೆದಿದ್ದೆ. ದಿಸ್ ಈಸ್ ಅಬ್ಸಲ್ಯೂಟ್. ನೌ ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೋಟ್ಸಲ್ಲಿ ಎಲ್ಲ ಬರ್ಕೋ, ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಬರೆದು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರ್ಕೊಂಡು ಬಂದ್ಬಿಡು. ಸಬ್ಜೆಕ್ಟ್ ಕಲಿಯೋವಾಗ ಏನನ್ನೂ ಬಿಡಬಾರ್ದು. ಆಮೇಲೆ ಥರ್ಡ್ ಒನ್ಗೆ ಬರುತ್ತೇನೆ, ಅದೇನದು? ಟ್ರಾನ್ಸಿಟಿವಿಟಿ. ಸ್ವಲ್ಪ ಇದು ಟೈಮು ತಿಂದಾಕುತ್ತೆ. ಹೋದರೆ ಹೋಗಲಿ, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ನನಗೆ ಆನ್ಸರ್ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ನಾಲೆಡ್ಜನ್ನು ತಿಂದಾಕುತ್ತೆ. ಏನು ಸರ್ ಮಾಡಬೇಕು ಪ್ಲೀಸ್? ಇಲ್ಲಿ ಉದ್ದೇಶಪೂರ್ವಕವಾಗಿ ಟ್ರಾನ್ಸಿಟಿವಿಟಿ ಆಗದವ್ರ ಎಲಿಮೆಂಟ್ಸನ್ನು ಹುಡುಕಿ ನಾವು ತಗೋಬೇಕು. ಟ್ರಾನ್ಸಿಟಿವಿಟಿ ಆಗದವ್ರ ಎಲಿಮೆಂಟ್ಸನ್ನು ಟ್ರೈ ಮಾಡೋಣ. ಇದ್ರ ಜೊತೆ ತಗೊಳ್ತೀವಿ. 2 to ಹೋಯ್ತು, 1, 2 ಉಳಿತದೆ, ಅದು ಅಲ್ಲೇ ಕಾತ್ಕೊಂಡಿದೆ. ಓಹೋ, ಅದು ಸರ್ ರೀಸನ್. ಹೌದು. ಆಮೇಲೆ ಇದ್ರ ಜೊತೆ ತಗೊಳಂಗಿಲ್ಲ, ಗೊತ್ತಾಗ್ತಿದೆ?
ಇದ್ರ ಜೊತೆ ಬೇಕಾದರೆ ಇದ್ರ ಜೊತೆ ಯಾವುದೂ ತೊಗೊಳಂಗಿಲ್ಲ. ಅದೇ ಎಲಿಮೆಂಟನ್ನು ಬೇಕಾದ್ರೆ ತೊಗೋಬೋದು 2 ಸಲ. ಯಾರಾದ್ರಿಗೂ ಈ ನಾಲೆಡ್ಜ್ ಬೇಕು ಸರ್ ನಮ್ಗೆ ಅಂದಾಗ, ಡೌಟ್ ಬಂದಾಗ ಕ್ಲಿಯರ್ ಆಗ್ತಾಯಿದೆ. 2, 2 ಸಲ ತೊಗೊಂಡೆ, 2 ಕ್ಯಾನ್ಸಲ್ ಮಾಡಿದೆ, ಮತ್ತೆ 2, ಬಂತು. ನೋಡಿ ಅಲ್ಲೇ ಇದೆ. ಹಾಗಂತೇಳಿ ಟ್ರಾನ್ಸ್ಟಿಟ್ಯೂಟ್ ಬರೀತೀವ? ವೆಯ್ಟ್ ಮಾಡು. ಎಲ್ಲಾದರೂ ಆರ್ಡರ್ ಪೇರ್ ಸಿಕ್ಬಿಟ್ಟು ಇನ್ ಕೇಸ್ ಏನಾದರೂ ಅದು ಕ್ಯಾನ್ಸಲ್ ಮಾಡಿದಾಗ ಇನ್ನು ರಿಮೈನಿಂಗ್ ಆರ್ಡರ್ ಪೇರ್ 6 ಇಲ್ಲ ಅಂದರೆ ನಾ ಟ್ರಾನ್ಸ್ಟಿಟ್ಯೂಟ್ ಬರೆಯೋಣ. ಆಮೇಲೆ ಇದ್ರ ಜೊತೆ ಇದು ತಗೋಬೋದು. 1 ಕ್ಯಾನ್ಸಲ್, ಈ 1 ಉಳಿತದೆ, ಈ 3 ಉಳಿತದೆ. 1, 3 ಉಳಿದಂಗೆ ಆಯ್ತು. ಅದು 1, 3 ಮತ್ತೆ ಅಲ್ಲೇ ಇದೆ. ಮತ್ತೆ ಇದು ತಗೋಬೋದು. 3 ಕ್ಯಾನ್ಸಲ್, 3 ಕ್ಯಾನ್ಸಲ್. 1, 3 ಉಳಿತು. ಅದು 1, 3 ಇಲ್ಲೇ ಇದೆ. ಮತ್ತೆ ಇದ್ರ ಜೊತೆ ಬೇಕಾದ್ರೆ ಇದು ತಗೋಬೋದು. ಯಾವುದು ಸರ್? 3, 2 ಜೊತೆ ಬೇಕಾದರೆ 3, 2 ಜೊತೆ ಬೇಕಾದ್ರೆ 2, 2 ತಗೋಬೋದು. 2 ಕ್ಯಾನ್ಸಲ್. ದಯವಿಟ್ಟು ನೋಟ್ಸಲ್ಲಿ ಹೊಡಿಬಾರ್ದು. 3, 2 ಅದು ಅಲ್ಲೇ ಇದೆ. ಯಾಕೋ ಇದು ಎಷ್ಟು ಸಲ ಪ್ರಯತ್ನ ಪಟ್ಟರು, ಎಷ್ಟು ಆರ್ಡರ್ ಪೇರ್ಸ್ ತಗೊಂಡು ಡಿಸ್ಪ್ರೂವ್ ಮಾಡೋಣ ಟ್ರಾನ್ಸಿಟಿವಿಟಿ ಅಂತ ಪ್ರಯತ್ನ ಪಟ್ಟರು, ಸಿಗೋ ಸಾಧ್ಯತೆಗಳಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿ ನೀವು ಹುಡುಕ್ಬೇಕು ಟ್ರಾನ್ಸಿಟಿವಿಟಿ. ಗೊತ್ತಾಗ್ತಿದೆಯಾ? ಅಲ್ಲಿಗೆ ನೀನು ಟ್ರೈ ಮಾಡ್ತಾನೆ ಇದೆಯಾ ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋಣ ಅಂತ, ಎಲ್ಲೂ ಸಿಗ್ತಿಲ್ಲ. ಹಾಗಾದರೆ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಬಂದರೆ ಯು ಲೂಸ್ ದಿ ಮಾರ್ಕ್ಸ್. ಫಾರ್ ಆಲ್ A, B, C ಬಿಲಾಂಗ್ಸ್ ಟು A, ದೀಸ್ ಆರ್ ಓಪನ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ಅದಕ್ಕೆ A ಬರೀಬೇಕು. A, B ಬಿಲಾಂಗ್ಸ್ ಟು B, C. ಟ್ರಾನ್ಸಿಟಿವಿಟಿಗೆ ಡಿಫ್ರೆಂಟ್ ಇರಬೇಕು. ಮತ್ತು A ತಗೋಬಾರ್ದು. ಇಲ್ಲಿ A ತೊಗೊಂಡ್ಬಿಟ್ರೆ ಸಿಮೆಟ್ರಿಕ್ ಆಗ್ಬಿಡುತ್ತೆ. ಬಿಲಾಂಗ್ಸ್ ಟು A, C ಆಲ್ಸೋ ಬಿಲಾಂಗ್ಸ್ ಟು. ಕೆಲವು ಪ್ರಾಬ್ಲಮ್ಸ್ಗಳು ಡಸ್ ನಾಟ್ ಬಿಲಾಂಗ್ಸ್ ಟು ಬರೋದು. ಅಲ್ಲಿ ರೀಸನ್ ಇತ್ತು, ಇಲ್ಲಿ ರೀಸನ್ ಸಿಗಲಿಲ್ಲ. ಸೊ ಅಲ್ಲಿಗೆ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರೀಬೇಕು. ಅಲ್ಲಿಗೆ ಡಿಸ್ಪ್ರೂವ್ ಮಾಡೋಕ್ಕಾಗಲಿಲ್ಲ ನೋಡಿ ನಿನ್ನ ಕೈಲಿ ಟ್ರಾನ್ಸಿಟಿವಿಟಿ. ಡಿಸ್ಪ್ರೂವ್ ಮಾಡೋಕ್ಕಾಗದೇ ಇರುವಾಗ ನೀನು ಖಂಡಿತವಾಗ್ಲೂ ಡೆಫಿನೇಷನ್ ಬರೀಬೇಕು ಇನ್ ಟರ್ಮ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ಆ ಡೆಫಿನೇಷನ್ ಬರೆದು ನೋಡಿ, ನಾನು ಎಲ್ಲ ಎಲಿಮೆಂಟ್ಸ್ ತೊಗೊಂಡೆ, ಎಲ್ಲ ಆರ್ಡರ್ ಪೇರ್ಸು ತೊಗೊಂಡು ಚೆಕ್ ಮಾಡಿದೆ, ಎಲ್ಲದಕ್ಕೂ A, C ಬರ್ತಿದೆ, ಯಾವುದಕ್ಕೂ ಬರ್ದಿರ ನಾ ಟ್ರಾನ್ಸಿಟಿವಿಟಿ ಕಡೆ ಹೋಗ್ತಿಲ್ಲ, ಅದಕ್ಕೆ ಇದು ಟ್ರಾನ್ಸಿಟಿವಿಟಿ ಆಗುತ್ತೆ ಅಂತ ನೀನು ಕನ್ಕ್ಲೂಷನ್ ಮಾಡಬೇಕು. ಸೊ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 6. ನೀಟಾಗಿ ನೋಡಿ, ನಾನು ಫಸ್ಟ್ ಹೆಡ್ಡಿಂಗ್ ರಿಫ್ಲೆಕ್ಸಿವ್ ಮತ್ತು ಆಗ್ತಾಯಿದೆ, ಅದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಯೂಸ್ ಮಾಡಿದೆ. ಸಿಮೆಟ್ರಿಕ್ ಆಗಲಿಲ್ಲ, ಅದಕ್ಕೆ ಫಸ್ಟ್ ನಂಬರಿಂಗ್ಸ್ ಯೂಸ್ ಮಾಡಿ ಆಮೇಲೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಇಂಗ್ಲೀಷ್. ಇಲ್ಲಿ ಯಾವ್ದು ತೊಗೊಂಡ್ರೂ ಕೂಡ ಆಗ್ತದೆ, ಅದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಕನ್ಕ್ಲೂಷನ್. ಈ ಪ್ರೆಸೆಂಟೇಷನ್ ಇಂಪಾರ್ಟೆಂಟು. ಇಲ್ಲಿ ಬಿಲಾಂಗ್ಸ್ ಟು ಆರ್ ಎಲ್ಲಿ ಬರೀಬೇಕು, ಅದಲ್ಲೇ ಬರೀಬೇಕು. ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಎಲ್ಲಿ ಬರೀಬೇಕು, ಅದಲ್ಲೇ ಬರೀಬೇಕು. ಒಂದತ್ರ ಒಂದು ಬರೆದು ಮಾರ್ಕ್ಸ್ ಲಾಸ್ ಮಾಡ್ಕೊಂಬಾರ್ದು. ಆಗ್ಬೋದಾ? ಎಸ್. ಶೆಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 7? ಎಸ್. Another problem is the relation not in terms of order pairs. Order pairs ರಿಲೇಷನಲ್ಲಿ ಕೊಟ್ಟಿಲ್ಲ. ನಾವೇ ಬರ್ಕೊಂಡ್ರೂ ಸರಿ ಅಥವಾ ಆಲ್ಫಾಬೆಟ್ಸಲ್ಲಿ ಮಾಡ್ಕೊಂಡೋದ್ರೂ ಸರಿ, ನಾನಿಲ್ಲೆರಡೂ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಸರ್ ಪ್ಲೀಸ್ ಆರ್ ಹ್ಯಾಕ್ ಬರೀತಾ ಇದನ್ನು ಕ್ಯಾಚ್ ಮಾಡಿ. ಫಸ್ಟು ಎ 1 ತಗೋಬೇಕು. A 1 ತಗೋಬೇಕು. ತಗೊಂಡು ಈ ಫಾರ್ಮುಲಾಗೆ ಹೋಗಬೇಕು. ನೋಡು, ನಾನು A ಪ್ಲೇಸಲ್ಲಿ 1 ಹಾಕಿದೆ. B ಪ್ಲೇಸಲ್ಲಿ ಏನು ಹಾಕ್ಬೇಕು ಸರ್ ಅನ್ನೋದು ಈ ಫಾರ್ಮುಲಾ ಕೊಡ್ತದೆ. ವೇಟ್ ಮಾಡು. A ಪ್ಲೇಸಲ್ಲಿ 1 ತಗೊಂಡು A ಪ್ಲೇಸಲ್ಲಿ ಹಾಕಿ ಇಲ್ಲಿ ಬರೆದಿದ್ದೀನಿ. ಇನ್ನು B ಪ್ಲೇಸಲ್ಲಿ ತುಂಬಿಸ್ಬೇಕು. 2 ತಗೊತೀರಾ? ತಪ್ಪು. ಇದೇನು ಬರುತ್ತೋ ಅದು ಬರೀಬೇಕು. A ಪ್ಲೇಸಲ್ಲಿ 1 ಹಾಕಿದಾಗ 1 + 1 2. ಆಮೇಲೆ A ಜಾಗದಲ್ಲಿ 2 ತಗೊತೀವಿ. A ಜಾಗದಲ್ಲಿ 2 ತಗೊಂಡಿದ್ದೀನಿ. B ಜಾಗದಲ್ಲಿ 3ನ ಸರ್, ಏನೋ 3ನೇ ಆಗ್ಬೋದು. ಈ ಫಾರ್ಮುಲಾ ಏನು ಬರುತ್ತೆ ಅದು 3. ಹಾಗೆ ಆಮೇಲೆ 3, 4. ಆಮೇಲೆ 4, 5. ಏನು ಮಾಡಿದೆ? A ಪ್ಲಸಲ್ಲಿ 4. ಆಮೇಲೆ 5, 6. ಏನು ಮಾಡಿದೆ? A ಪ್ಲಸಲ್ಲಿ 5 ತೊಗೊಂಡು ಇಲ್ಲ ಹಾಕಿದೆ. ಈಗ ಈ ಆರ್ಡರ್ ಪೇರ್ಸ್ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಇದಕ್ಕೆ ಕ್ರಾಸ್ ಪ್ರಾಡಕ್ಟ್ ಮಾಡ್ತೀವಿ. ರಿಲೇಷನ್ ಇಸ್ ಎ ಸಬ್ಸೆಟ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂತ ಸ್ಟಾರ್ಟಿಂಗ್ ದಿವಸನೇ ಹೇಳ್ಬಿಟ್ಟಿದ್ದೀನಿ. ಬಟ್ ನೀವು ಆ ಕ್ರಾಸ್ ಪ್ರಾಡಕ್ಟ್ ಬರ್ದಿಲ್ವಲ್ಲ ಸರ್? ಅವಶ್ಯಕತೆ ಇಲ್ಲ. 36 ಆರ್ಡರ್ ಪೇರ್ಸ್ ಬರುತ್ತೆ. ಆರ್ ಯು ರೆಡಿ ಟು ರೈಟ್? ಸಾಧ್ಯವೇ ಇಲ್ಲ. ಸಾಧ್ಯವಿದ್ದರೂ ಕೂಡ ಎಕ್ಸಾಮ್ ಬರೆಯೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದರೆ ಆ ಕೆಲಸ ಮಾಡ್ಕೊಂಡಿರ್ಬೋದು. ಅದಕ್ಕೆ ನಾನು ಆ 36 ಆರ್ಡರ್ ಪೇರ್ಸಲ್ಲಿ ನಮಗೇನು ಬೇಕು, ಈ ಫಾರ್ಮುಲಾ ಯಾವ ಆರ್ಡರ್ ಪೇರ್ಸನ್ನು ಸ್ಯಾಟಿಸ್ಫೈ ಮಾಡ್ತದೋ
ಆ 36 ಆರ್ಡರ್ ಪೇರ್ಸಲ್ಲಿ ಈ ಫಾರ್ಮುಲಾ ಹಾಕಿದ್ರೆ ಯಾವ್ಯಾವ ಮಾತ್ರ ಬರ್ತಾವೆ. ಆಲ್ ದಿ 36 ಆರ್ಡರ್ ಪೇರ್ಸ್ ಡಸ್ ನಾಟ್ ಸ್ಯಾಟಿಸ್ಫೈ ದಿಸ್ ಫಾರ್ಮುಲಾ. ಇದ್ರ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ 36 ಆರ್ಡರ್ ಪೇರ್ಸ್ ಬರ್ತವೆ. ಇಲ್ಲಿ 6, ಇನ್ನೊಂದು ಕ್ರಾಸಲ್ಲಿ 6, 6 6 36. ಆ 36ಗೆ ಈ ಫಾರ್ಮುಲಾ ಹಾಕಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ 4, ಇಲ್ಲಿ 4 ಹಾಕಿದ್ರೆ ಎ ಪ್ಲೇಸಲ್ಲಿ B5 ಬರುತ್ತೆ ಹೊರತು B4 ಬರಲ್ಲ. ಇನ್ನು 4, ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಈ ಫಾರ್ಮುಲಾ? ಹಾಗೆ ಎಲ್ಲ 36 ಆರ್ಡರ್ ಪೇರ್ಸು ಈ ಫಾರ್ಮುಲಾ ಸ್ಯಾಟಿಸ್ಫೈ ಆಗಲ್ಲ. ಯಾವ ಆರ್ಡರ್ ಪೇರ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲಿ ಬರೀತಾರೆ. ಈಗ ಎಲ್ಲರಿಗೂ ಒಂದು ಡೌಟ್, ಸರ್ A1 ತೊಗೊಂಡ್ರು 2 ಬಂತು, A2 ತೊಗೊಂಡ್ರು 3 ಬಂತು, A3 ತೊಗೊಂಡ್ರು 4 ಬಂತು, A5 ತೊಗೊಂಡ್ರು 4 ತೊಗೊಂಡ್ರು 5 ಬಂತು, A6 ತೊಗೊಂಡ್ರು 5 ತೊಗೊಂಡ್ರು B6 ಬಂತು. ಹಾಗಾದರೆ A6 ತಗೊಳ್ಳೋಣ ಸರ್. A6 ತಗೊಂಡ್ರೆ ಇಲ್ಲಿದೆ +1 ಮಾಡೋಷ್ಟರಲ್ಲಿ 7 ಬರುತ್ತೆ. ಅಲ್ಲಿ 7 ಇಲ್ಲ. ಇನ್ನು ಆರ್ಡರ್ ಪೇರ್ಸಲ್ಲಿ ಏನಕ್ಕೆ ಬಂದಿರುತ್ತೆ? ಅದಕ್ಕೆ ಯಾರು ಕೂಡ 6, 7 ಇಲ್ಲಿ ಬರೀಬಾರ್ದು. ಹೌದಾ? ಈಗ ಶಲ್ ವಿ ಗೋ ಟು ರಿಫ್ಲೆಕ್ಸಿವ್? ಪ್ಲೀಸ್, ಈ ಪ್ರಾಬ್ಲಮ್ ನಾನು ನಂಬರಿಂಗ್ಸಲ್ಲೂ ಆನ್ಸರ್ ಮಾಡ್ತೀನಿ, ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲೂ ಆನ್ಸರ್ ಮಾಡ್ತೀನಿ. ಯಾಕೆ ಸರ್ ಈ ರೀತಿ ಅಂದರೆ, ಅವನು ಕೊಟ್ಟಿದ್ದು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ, ಎಲಿಮೆಂಟ್ಸ್ ರೆಪ್ರೆಸೆಂಟ್ ಇನ್ ಜನರಲ್, ದಟ್ ಈಸ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ನಾನು ಆರ್ಡರ್ ಪೇರ್ ಸಮೇತ ಬರ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರೆಸ್ತೀನಿ, ಇದರಲ್ಲಿ ಬರೆಸ್ತೀನಿ. ನೀವೆಲ್ಲ ಕಳೆಯೋಕೆ ರೆಡಿ ಇರಬೇಕು. ನೀನು ಎಕ್ಸಾಮಲ್ಲಿ ಯಾವುದಾದ್ರೂ ಬರ್ಕೊಂಡ, 2ಕ್ಕೂ ಮಾರ್ಕ್ಸ್ ಇರುತ್ತೆ. ಎಸ್, ಫಸ್ಟ್ ಒನ್ ಏನಪ್ಪ? ರಿಫ್ಲೆಕ್ಸಿವ್. ಗೋ ಟು ಸೆಟ್. ಫಸ್ಟ್ ಎಲಿಮೆಂಟ್ 1 belongs to A, 1, 1 does not belongs to R. ಇಲ್ಲಿ ಏನೇ ಯೂಸ್ ಮಾಡಬೇಕಿಲ್ಲ, ಆರೇ ಯೂಸ್ ಮಾಡಬೇಕು. ಸೊ ಅಲ್ಲಿಗೆ ಏನಾಯಿತು? ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಪ್ಲೀಸ್ ಕನ್ಕ್ಲೂಷನ್ ಮಾಡಬೇಡ. ಇಲ್ಲಿ A, ತಗೋಬೇಕು. ರಿಫ್ಲೆಕ್ಸಿವ್ಗೆ ಎಲಿಮೆಂಟು B+A ಆಗಬೇಕು ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ತಗೊಂಡಾಗ ರಿಲೇಷನಲ್ಲಿ ಇರಬೇಕು. A, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಯಾಕೆ ಬರೀತಾ ಇದ್ದೀನೋ ಪಕ್ಕದಲ್ಲಿ ರೀಸನ್ ಕೊಡ್ತಾ ಇದ್ದೀನಿ, ಎಲ್ಲರೂ ಗಮನ ಕೊಡಿ. B ತೆಗೆದು ಏನಪ್ಪ ಹಾಕಿದ್ದೀವಿ ಇಲ್ಲಿ? A. ಅದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ರೂಲ್. ಹೌದಾ? ಇಲ್ಲಿ B ತೆಗೆದು A ಹಾಕಿದ ಮೇಲೆ ಯಾಕೆ ಸರ್ ನೀವು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆದ್ರು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಬನ್ನಿರಿ. ಇಲ್ಲಿ B ತೆಗೆದು A ಹಾಕಿದ ಮೇಲೆ ಇಲ್ಲಿ ಕೂಡ B ತೆಗೆದು A ಆಗಬೇಕು. ಹೌದಾ? ಆವಾಗ ಏನಾಗುತ್ತೆ? A = A+1 ಅಂತ. ಇದರ ಪ್ರಕಾರ ಅದು += ಬರುತ್ತಾ ನಾಟ್ = ಬರುತ್ತಾ ಆಮೇಲೆ ಚೆಕ್ ಮಾಡೋಣ. A+ಅಲ್ಲಿ 2 ಹಾಕಿದ್ರೆ ಇಲ್ಲಿ 2ನೇ ಇರುತ್ತೆ, ಇಲ್ಲಿ 3 ಬರುತ್ತೆ ನೋಡಿ. ಅಲ್ಲಿಗೆ 2 = 3ನಾ? A+ಅಲ್ಲಿ 5 ಹಾಕಿದ್ರೆ ಇಲ್ಲಿ 5 + 1 6 ಬರುತ್ತೆ, ಅಲ್ಲಿಗೆ 5 = 6. Because of this reason 2 is not equal to 3, 5 is not equal to 6. Hence A, does not belongs to R. ಅಲ್ಲಿಗೆ ನಂಬರಿಂಗಲ್ಲೂ ಮತ್ತು ಡೆಫಿನೇಷನ್ ಪ್ರಕಾರ 2 ಆನ್ಸರ್ಸ್ ನಮ್ಮ ಹತ್ರ ಇದೆ. ಸಿಂಪಲ್ ಆಗಿರಬೇಕು. ನಿನಗೆ ಗೊತ್ತಿದ್ದು ಪುಂಗ್ ಇಷ್ಟುದ್ದ ಬರೀಬಾರ್ದು 1 ಮಾರ್ಕ್ಗೆ. ನೋಡಿ 2 ಸ್ಟೆಪ್ ಮೆನ್ಷನ್ ಮಾಡಿದ್ದೀನಿ, ಇಷ್ಟೇ ಸಾಕು. ನೋಟ್ಸಲ್ಲಿ ಇದೇ ರೀತಿ ಬರೀ, ಇದೇ ರೀತಿ ಎಕ್ಸಾಂಪಲ್ ಕೂಡ ಇದೆ ತಗೋ. ಹಾಗಾದರೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇವಾಗ ಕನ್ಕ್ಲೂಷನ್ ಬರೀಬೇಕು. ಇಲ್ಲೆಲ್ಲೋ ಕನ್ಕ್ಲೂಷನ್ ಬರೆದು ಮತ್ತೆ ಜನರಲ್ ಎಕ್ಸಾಂಪಲ್ ತಗೋಬಾರ್ದು. ಶಲ್ ವಿ ಗೋ ಟು ಸಿಮೆಟ್ರಿಕ್? 1, 2 belongs to R, but 2, 1 does not belongs to R. ಸೊ ಇದೇನಾಯ್ತಪ್ಪ? ಟ್ರಾನ್ಸಿಟಿವಿಟಿ ಆಯ್ತಾ? ಆಗಲಿಲ್ಲ. ಹಾಗಂತೇಳಿ ನಾಟ್ ಟ್ರಾನ್ಸಿಟಿವ್ ಬರೀಬೇಡ, ಇನ್ನೂ ಕೆಲಸ ಇದೆ, ಇನ್ನೂ ಸಬ್ಜೆಕ್ಟ್ ಕಳೆಯುವಂಥದ್ದಿದೆ. A, B belongs to R implies B is equal to A+1. ಯಾರು ಹೇಳಿದೆ ಸರ್? ನೋಡಿ ಇಲ್ಲೇ ಹೇಳಿದ್ದಾರೆ. ನಾವೀಗ ಈ ಆರ್ಡರ್ ಪೇರ್ಸು ಇಂಟರ್ಚೇಂಜ್ ಮಾಡಬೇಕಾದ್ರೆ ಇದು ಕೂಡ ಇಂಟರ್ಚೇಂಜ್ ಆಗುತ್ತೆ ಇಲ್ವಾ? ಆಗುತ್ತೆ. ಇದು ಇಂಟರ್ಚೇಂಜ್ ಆದಾಗ ಈಕ್ವಲ್ ಹಂಗೆ ಇರುತ್ತೆ, ರಾಂಗ್ ಬರುತ್ತೆ ನೋಡಬೇಕು. ಇದು ಇಂಟರ್ಚೇಂಜ್, ಅದು ಹೇಳ್ಕೊಡ್ತೀನಿ. ಈಗ B = A+1 ಇರಬೇಕಾದ್ರೆ A ನೆವರ್ ನಾಟ್ ಈಕ್ವಲ್ ಟು B+1 ಹೆಂಗೆ ಸರ್? ಬೇಕಾದ್ರೆ ಚೆಕ್ ಮಾಡಿ.
ಸರ್ ಯಾಕೆ ಸರ್ ನೀವು ಈ ರೀತಿ ಇಂಟರ್ಚೇಂಜ್ ಮಾಡಿದ್ರು? ಸಿಮೆಟ್ರಿಕ್ ಪ್ರಾಪರ್ಟಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಎ ಬಿ ಖಂಡಿತವಾಗ್ಲೂ ಇಂಟರ್ಚೇಂಜ್ ಮಾಡಬೇಕು. ಈ ಎ ಬಿನ ಇಂಟರ್ಚೇಂಜ್ ಮಾಡಬೇಕಾದ್ರೆ ಆ ಕಂಡೀಷನ್ ಇಲ್ಲಿ ಹಾಕಿ ಇಂಟರ್ಚೇಂಜ್ ಮಾಡಿ ಆ ಮೀನಿಂಗ್ ಕರೆಕ್ಟ್ ಬರುತ್ತಾ ರಾಂಗ್ ಬರುತ್ತಾ ಚೆಕ್ ಮಾಡಬೇಕು. ಎ ಬಿ ಇದ್ದಿದ್ದನ್ನು ನಾವು ಬಿ ಎ ಮಾಡಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಇಷ್ಟ ಬಂದಂಗೆ ಮಾಡಬಾರ್ದು. ಕೊಟ್ಟಿರ್ತಕ್ಕಂಥ ಫಾರ್ಮುಲಾಗೆ ಬಂದು ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಕೊಡಬೇಕಾದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ನಮಗೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಬರಬೇಕಂದ್ರೆ ಇವು ಇಂಟರ್ಚೇಂಜ್ ಆಗಬೇಕು. ಯಾಕಂದರೆ ಇಂಟರ್ಚೇಂಜ್ ಆಗಿದೆ. ಸೊ ಇಂಟರ್ಚೇಂಜ್ ಮಾಡಿದ್ದೀನಿ. ಮಾಡಿ ನೀವು ಯಾಕೆ ಸರ್ ಡಸ್ ನಾಟ್ ಬಿಲಾಂಗ್ಸ್ ಟು ಬರ್ದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎ ಇಲ್ಲೇ ಇಲ್ಲಿ ಈ +1 ಈ ಕಡೆ ಬಂದರೆ ಏನಾಗುತ್ತೆ? -1 ತೋರಿಸಿ ಇಲ್ಲಿ -1. ಅದಕ್ಕೆ ಎ ನಾಟ್ ಈಕ್ವಲ್ಸ್ ಟು ಬಿ +1. ಬಿಕಾಸ್ ಆಫ್ ದಿಸ್ ರೀಸನ್ ಬಿ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ರೀಸನ್ಸ್ ಕೆಳಗಡೆ ಈ ಕನ್ಕ್ಲೂಷನ್ ಇರಬೇಕು. ಯಾರು ಕೂಡ ಇದನ್ನ ಮೇಲೆ ಗತ್ತಬಾರದು. ಅಲ್ಲಿಗೆ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಡಿಪೆಂಡಿಂಗ್ ಆನ್ ದಿಸ್ ಈಕ್ವಲ್, ದಟ್ ನಾಟ್ ಈಕ್ವಲ್, ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಡಿಪೆಂಡಿಂಗ್ ಆನ್ ದಿಸ್ ನಾಟ್ ಈಕ್ವಲ್. ದಿಸ್ ನಾಟ್ ಈಕ್ವಲ್ ಈಸ್ ಫ್ರಮ್ ಅವರ್ ಜನರಲ್ ನಾಲೆಡ್ಜ್, ಜನರಲ್ ರಿಲೇಟೆಡ್ ಟು ರಿಲೇಷನ್ಸ್ ಟಾಪಿಕ್. ಯಾಕೆ ಇಲ್ಲಿ ನಾಟ್ ಈಕ್ವಲ್ ಬಂತು ಅಂದರೆ, ಫಸ್ಟ್ ಆಫ್ ಆಲ್ ಯಾಕೆ ಇಂಟರ್ಚೇಂಜ್ ಮಾಡಿದ್ರು ಸರ್ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಈ ಆಲ್ಫಾಬೆಟ್ಸ್ ಇಂಟರ್ಚೇಂಜ್ ಮಾಡೋ ಪ್ರಯತ್ನ ಸಿಮೆಟ್ರಿಕ್ ತೋರ್ಸೋಕ್ಕೆ. ಈ ಆಲ್ಫಾಬೆಟ್ಸ್ ಇಂಟರ್ಚೇಂಜ್ ಮಾಡಿದ್ರೇ ಇಲ್ಲಿ ಬಿ ಕಾಮ ಎ ಬರೋದು. ಮಾಡಿದಾಗ ಸೇಮ್ ಮೀನಿಂಗ್ ಬಂತ? ಬರಲಿಲ್ಲ. ಯಾಕೆ ಸರ್? ಎ ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ, ನಾವು ಇಲ್ಲಿ ಮಾಡೋಣ. +1 ಈ ಕಡೆ ತೊಗೊಳ್ಳೋಣ, -1 ಆಗುತ್ತೆ. ಅಲ್ಲಿ ಬಿ -1 ಆಗಬೇಕು. ತೋರಿಸು ಬಿ -1. ಇಲ್ಲ, ಬಿ +1 ಇದೆ. ಅದಕ್ಕೆ ನಾಟ್ ಈಕ್ವಲ್. ಆ ನಾಟ್ ಈಕ್ವಲಿಂದ ಬಂದಿದ್ದೆ ಇದು. ಸರ್ ನಮಗೆ ಇದರಿಂದ ಸ್ಪಷ್ಟವಾಗಿ ಸಬ್ಜೆಕ್ಟ್ ಅರ್ಥ ಆಯ್ತು ಸರ್, ಒಪ್ಕೊಂಡೆ ರಾಜ. ಎಕ್ಸಾಮಲ್ಲಿ ಅವನು ಇದು ಕೊಟ್ಟಿರ್ತಾನೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬರೆಯುವಾಗ ಸ್ಟೂಡೆಂಟ್ಸ್ ನಂಬರಿಂಗಲ್ಲಿ ಚೆನ್ನಾಗಿ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ನಂಬರಿಂಗ್ಸ್ ಬರೆಯೋಣ ಅಂತ ಸ್ಕೀಮ್ ಬರೆದ್ರೆ ನಿನ್ನ ಫೇವರ್ ಆಯಿತು ಸ್ಕೀಮ್. ಕೆಲವರು ಕಳ್ಮುಂಡೆ ಮಕ್ಕಳು ಸ್ಕೀಮ್ ಬರೆಯೋರು ದೊಡ್ಡವರೇ, ಅವರ ಬೈತಾ ಇದ್ದೇನೆ, ಈ ನಂಬರಿಂಗ್ಸೇ ತೋರಿಸಿರಲ್ಲ. ಏನೋ ಅವ್ರಿಗೆ ಸಬ್ಜೆಕ್ಟ್ ಬರುತ್ತೆ, ಮಕ್ಕಳ ದೃಷ್ಟಿಯೆಲ್ಲ ಡೆಸ್ಕ್ ಮೇಲೆ ಕೂತು ಅವ್ರು ಯೋಚನೆ ಮಾಡಲ್ಲ, ಸ್ಟೇಜ್ ಮೇಲೆ ನಿಂತೇ ಯೋಚನೆ ಮಾಡ್ತಿರ್ತಾರೆ. ಈ ಆಲ್ಫಾಬೆಟ್ಸ್ ತಗೊಂಡು ಈ ರೀಸನ್ಸೇ ನೋಡು, ಇದು ಮಾತ್ರ ಸ್ಕೀಮಲ್ಲಿ ಬರೆಯೋದು ಮತ್ತು ಇದು ಮಾತ್ರ ಸ್ಕೀಮಲ್ಲಿ ಹಿಂಗೆ ಮಾಡ್ತಾರೆ. ಆವಾಗ ಈ ವಿರೋಧ ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಈ ವಿರೋಧ ಇಲ್ಲ. ಈಗ ನಾವು ಸ್ಕೀಮ್ ಹೆಂಗಾದರೂ ಬರ್ಕೊಳ್ಳೆ, ಅವನು ಎರಡೂ ಆಪ್ಷನ್ಗೆ ನಾವು ರೆಡಿ ಇದ್ದೀವಿ. ನಮ್ಮ ಆನ್ಸರು ಅವನು ನಂಬರಿಂಗ್ಸ್ ಎಲ್ಲಾದರೂ ಸ್ಕೀಮ್ ಬರ್ಕೊಳ್ಳೆ, ವಿ ಆರ್ ಇನ್ ರೆಡಿ ಇನ್ ನಂಬರಿಂಗ್ಸ್. ಆಲ್ಫಾಬೆಟ್ಸ್ ಎಲ್ಲಾದರೂ ಬರ್ಕೊಳ್ಳಿ, ವಿ ಆರ್ ಇನ್ ಆಲ್ಫಾಬೆಟ್ಸ್. ಸೊ ದಿಸ್ ಡಸ್ ನಾಟ್ ಈಕ್ವಲ್ಸ್ ಇಂಪ್ಲೈಸ್ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು. ಯಾವುದೇ ಕಾರಣಕ್ಕೆ ಇದಕ್ಕೆ ಮೇಲೆ ಹತ್ಸಬೇಡಿ, ಗೊತ್ತಾಯ್ತಾ? ಈ ರೀಸನ್ ಆದಮೇಲೆ ಇದಿರಬೇಕು. ಸೊ ಆರ್ ಇಸ್ ನಾಟ್ ಸಿಮೆಟ್ರಿಕ್. ಆಮೇಲೆ ಥರ್ಡ್ ಒನ್ಗೆ ಬರೋದ, ಹೌದಾ? 1, 2, 3 ಆರ್ ಸೂಟಬಲ್ ಎಕ್ಸಾಂಪಲ್ಸ್ ಫಾರ್ ಸೂಟಬಲ್ ಆರ್ಡರ್ ಪೇರ್ಸ್ ಫಾರ್ ಟ್ರಾನ್ಸಿಟಿವಿಟಿ. 2 ತೆಗೆದಾಕಿದ್ರೆ ಅಯ್ಯೋ ಬಿಲಾಂಗ್ಸ್ ಟು ಆರ್ ಬರೆಯೋದು ಮರುತ್ತೆ, ಪ್ಲೀಸ್ ಮಾರ್ಕ್ ಕಟ್ ಮಾಡ್ತಾರೆ, ಬಿಲಾಂಗ್ಸ್ ಟು ಆರ್. 2 ತೆಗೆದಾಕಿದಾಗ 1, 3 ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋ ಸ್ವಲ್ಪ ನೋಡ್ರಿ. ಅಲ್ಲಿ ಎಲ್ಲ 1, 3 ತೋರಿಸ್ರಿ. ಇಲ್ಲ, ಅದಕ್ಕೆ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇದ್ರೆ ಬಿಲಾಂಗ್ಸ್ ಟು ಆರ್. ದಿಸ್ ಶೋಸ್ ವಾಟ್? ನಾಟ್ ಟ್ರಾನ್ಸಿಟಿವಿಟಿ. ಅಲ್ಲಿಗೆ ಪ್ರಾಬ್ಲಮ್ ನಾಟ್ ಟ್ರಾನ್ಸಿಟಿವಿಟಿ ಅಂತ ಗೊತ್ತಾಗ್ಬಿಡ್ತು. ನಾವೀಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗೆ ಎದುರ್ಕೊಂಡು ನಂಬರಿಂಗ್ಸ್ ಎಲ್ಲ ಆನ್ಸರ್ ಕೊಡ್ತಾ ಇದ್ದೇನೆ, ಆ್ಯಸ್ ಎ ಅಟ್ ಎ ಟೈಮ್ ಡೆಫಿನೇಷನ್ಗೆ ಹೋಗ್ತಾ ಇದೆ. ಏನು ಸರ್? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಈ ಆರ್ಡರ್ ಪೇರು ಆರಲ್ಲಿದೆ ಅಂದರೆ ಈ ಫಾರ್ಮುಲಾ ಪಕ್ಕದಲ್ಲಿ ಬರೀಬೇಕು. ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1. ನೆಕ್ಸ್ಟು ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ 1. ನೋಡಿ, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಆದರೆ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ 1 ಇನ್ ದಿಸ್ ಡೆಫಿನೇಷನ್ ಇಂಪ್ಲೈಸ್. ಈಗ ನಮಗೆ ಎ ಕಾಮ ಸಿ ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರುತ್ತಾ ಬಿಲಾಂಗ್ಸ್ ಟು ಆರ್ ಬರುತ್ತೆ ಅನ್ನೋದು ಈ ಟಾಪಿಕ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಎಂಡ್ ವಿತ್ ಬಿ, ಅದಕ್ಕೆ ಇಲ್ಲಿ ಬಿ ಸ್ಟಾರ್ಟಿಂಗ್. ಎಂಡ್ ವಿತ್ ಸಿ, ಅದಕ್ಕೆ ಇಲ್ಲಿ ಸಿ ಸ್ಟಾರ್ಟಿಂಗ್. ಎಂಡ್ ವಿತ್ ಸಿ, ಅದಕ್ಕೆ ಇಲ್ಲಿ ಸಿ ಸ್ಟಾರ್ಟ್ ಮಾಡಬೇಕು. ಇಫ್ ಇಟ್ ಈಸ್ ಎ ಪ್ಲಸ್ 1, ಇದರಿಂದ ಈ ಎರಡು ಈಕ್ವೇಷನಿಂದ, ಆರ್ ಯು ಅಂಡರ್ ದ ಸೈಟ್ ಆಫ್ ಕ್ಯಾಮ್ರಾ? ಹಾಂ, ಎಸ್, ಕಾಣ್ತಿದ್ದು ಅನಿಸುತ್ತೆ, ಪ್ಲೀಸ್. ಈ ಎರಡು ಈಕ್ವೇಷನ್ಸ್ ತಗೊಂಡು ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಪ್ರೂವ್ ಮಾಡ್ತೀಯಾ? ಮಾಡಲ್ಲ. ಯಾಕೆ ಸರ್? ನೋಡಿ, ಇಲ್ಲೇ ಇದೆ ಸಿ.
ಬಿ ಜಾಗದಲ್ಲಿ A+1 ಆಗ್ಬೋದಾ? ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ = ಬರುತ್ತಾ ≠ ಬರುತ್ತಾ ಅನ್ನೋದನ್ನು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ = ಬಂದರೆ ಇಲ್ಲಿ ಬಿಲಾಂಗ್ಸ್ ಟು ಆರ್ ಬರಿತೀನಿ. ಇಲ್ಲಿ ≠ ಬಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರಿತೀನಿ. ಆಲ್ರೆಡಿ ಟ್ರಾನ್ಸಿಟಿವ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಗೊತ್ತಾಗ್ಬಿಟ್ಟಿದೆ, ನಿಮ್ಗೆ ಸಬ್ಜೆಕ್ಟ್ ಅರ್ಥ ಆಗೋಗಿದೆ. ಆದರೂ ನಾನು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಆನ್ಸರ್ ಬರೀತಾ ಇದ್ದೀನಿ ನೋಡಿ. ನಂಬರಿಂಗು ಬರೀತಾ ಇದ್ದೀನಿ, ಇಂಗ್ಲೀಷ್ ಆಲ್ಫಾಬೆಟ್ಸು ಬರೀತಾ ಇದ್ದೀನಿ. ಎರಡೂ ಕವರ್ ಮಾಡೋಕ್ಕೆ ಹೋಗಿ ನೋಟ್ಸ್ ಇಷ್ಟು ದಪ್ಪ ಮಾಡಬೇಡ, ಸಿಂಪಲ್ ನೋಡಿ. ನಾನು ರಿಫ್ಲೆಕ್ಸ್ ಎರಡೂ ಕವರ್ ಮಾಡಿದ್ದೀನಿ, ಎರಡೇ ಲೈನಲ್ಲಿ. ಹಂಗೆ ಇರಬೇಕು ನಿಮ್ಮ ನೋಟ್ಸ್. ಏನಂದರೆ ಅದು ಬರೀಬಾರ್ದು. ವ್ಯಾಲ್ಯೂ ಮಾಡೋನಿಗೆ ಎಜಿಟೇಷನ್ ಮಾಡೋಂಗಿಲ್ಲ. ಬಿ ಈಗ ಇದೇ ಈಕ್ವೇಷನಲ್ಲಿ ಬಿ ಜಾಗದಲ್ಲಿ ಏನಾಗ್ಬೋದಪ್ಪ ಇದರಿಂದ? A+1. ಬಿ ಜಾಗದಲ್ಲಿ A+1 ಹಾಕಿದ್ರೆ ಆಲ್ರೆಡಿ +1 ಇದೆ, 2 ಆಗುತ್ತಿದ್ದು. ಸೊ ಅದಕ್ಕೆ ನಾಟ್ ಈಕ್ವಲ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ವಾಟ್ಸ್ ಯುವರ್ ಕನ್ಕ್ಲೂಷನ್ ಆಫ್ಟರ್ ದಿಸ್? ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಹೌದು, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ನೋಡಿ, ಇಲ್ಲಿ ಮತ್ತೆ ಹೆಡ್ಡಿಂಗ್ ಬರೆಯೋದು ಬರೆದಿದ್ದೀನಿ. ಇಲ್ಲಿ ಹೆಡ್ಡಿಂಗ್ ಬರೀಬೇಕು ರಿಫ್ಲೆಕ್ಸಿವ್ ಅಂತ, ಇಲ್ಲಿ ಸಿಮೆಟ್ರಿಕ್ ಅಂತ ಬರೀಬೇಕು ಅದು, ಮತ್ತು ಇಲ್ಲಿ ಟ್ರಾನ್ಸಿಟ್ಯೂಟ್ ಅಂತ ಬರೀಬೇಕು, ಅಲ್ಲೂ ಮಾಡ್ತೇವೆ. ಸೊ ಈ ಥರ ನೀಟಾಗಿ ಬರ್ಕೋಬೇಕು ನೋಟ್ಸು. ನಾನು ಸ್ಪೇಸ್ ಬೇಕಾದಷ್ಟು ಬಿಟ್ಟಿರ್ತೀನಿ. ಅಕಸ್ಮಾತ್ ಬಿಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಬಿಟ್ಟಿರ್ತಕ್ಕಂಥ ಸ್ಪೇಸನ್ನು ಆ ಸೆಂಟ್ರಿಕ್ ಗೆರೆ ಹಾಕ್ಕೊಂಡು ಒಂದು ಕಡೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್, ಇನ್ನೊಂದು ಕಡೆ ಟ್ರಾನ್ಸಿಟಿವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರಬೇಕು ನೋಟ್ಸ್ ನೋಡೋದಕ್ಕೆ. ನಾನು ಈ ಪ್ರಾಬ್ಲಮ್ಸ್ಗೆ ಸ್ಪೇಸ್ ಕಡಿಮೆನೇ ಬಿಟ್ಟಿದ್ದೀನಿ. ಸೊ ನೀನು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸ್ಪೇಸ್ ವೇಸ್ಟ್ ಮಾಡ್ದಿರಾ, ಗೆರೆ ಹಾಕ್ಕೊಂಡು ಸೆಂಟ್ರಿಗೆ ಈ ಕಡೆ 2 ಪ್ರಾಪರ್ಟಿ, ಈ ಕಡೆ ಟ್ರಾನ್ಸಿಟ್ಯೂಟ್ ಮಾಡಿಕೊಂಡು ನೋಟ್ಸು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. ಯಾಕಂದರೆ ಇವೆಲ್ಲ ವರ್ಡಿಂಗ್ ಪ್ರಾಬ್ಲಮ್ಸ್ ಥರ ಇದೆ. ಇವು ಪಾಠ ಕಳಿಯೋವಾಗ ಕಲ್ತ್ಬಿಟ್ರೆ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಹಂಗಿಲ್ಲ. ಪಾಠ ಮಿಸ್ ಆದರೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಜೊತೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡು ಕೂಡ ಪಿಕಪ್ ಆಗಿಬಿಡ್ಬೋದು. ಇದು ಮಾಸ್ಟರ್ ಕೈಯಿಂದನೇ ನಿಮ್ಮ ಒಳಗಡೆ ಮೈಂಡ್ಗೆ ಹೋಗಬೇಕು. ಅದಕ್ಕೆ ಇನ್ನು ಸೆಕೆಂಡ್ ಕ್ಲಾಸಲ್ಲೇ ಇದ್ದೀವಿ ನಾವು. ಫಸ್ಟ್ ಆ್ಯಂಡ್ ಸೆಕೆಂಡ್ ಇನಿಷಿಯಲ್ ಸ್ಟೇಜಲ್ಲೇ ಇದ್ದೀವಿ. ಅದಕ್ಕೆ ಬಿ ಕೇರ್ಫುಲ್ ವಿತ್ ದ ವಿಡಿಯೋ. ನೀವು ಪಾಠ ಕೇಳುವಾಗ ವರ್ಕ್ ಬುಕ್ಕು, ನಿಮ್ಮ ಗಮನ, ನಿಮ್ಮ ಪೀಸ್ ಆಫ್ ಪ್ಲೇಸು, ನೀವು ಕಳೆಯೋವಂಥ ಜಾಗ ಎಲ್ಲ ಕರೆಕ್ಟಾಗಿರಬೇಕು. ಮನೇಲಿ ಟಿ ವಿ ಇಟ್ಕೊಂಡೆಲ್ಲ ಮಾಡೋಂಗಿಲ್ಲ, ತಿಳಿಬಾರ್ದು. ಸರಿ ಆಯ್ತಾ? ನೋಡು, ಇಲ್ಲಿ ನಾಟ್ ಸಿಮೆಟ್ರಿಕ್ ಬಂತ್, ಇಲ್ಲಿ ನಾಟ್ ಟ್ರಾನ್ಸಿಟಿವ್ ಬಂತ್, ಇಲ್ಲಿ ನಾಟ್ ರಿಫ್ಲೆಕ್ಸಿವ್ ಬಂತ್, ಯಾವುದೂ ಆಗಲಿಲ್ಲ ಇದು. ಸೊ ಈ ಥರ ನೀಟಾಗಿ ಮೇಂಟೈನ್ ಮಾಡಬೇಕು. ನೋಡಿ, ಈ ಇಂಪ್ಲೈಸಸ್ ಆದಮೇಲೆ ಆರ್ಡರ್ ಪೇರ್ ಬರಬೇಕು. ಇಲ್ಲಿ ಈ ಇಂಪ್ಲೈಸಸ್ ಆದಮೇಲೆ ಆರ್ಡರ್ ಪೇರ್ ಬರಬೇಕು. ಈ ಜಾಗ ಬರೆಯೋಂಗಿಲ್ಲ, ನೀವು ಸ್ಪೇಸ್ ಬಿಡಬೇಕು. ಈ ಕಾರಣಕ್ಕೆ ಇದು ಬಂತು, ನೀನು ಇದು ಮೇಲೆ ಬರೆದು ಬಿಟ್ರೆ ಈ ಕಾರಣಕ್ಕೆ ಇದು ಬಂತು ಅನ್ನೋದು ಬಂದ್ಬಿಡುತ್ತೆ ಇಲ್ಲ, ಈ ಕಾರಣಕ್ಕೆ ಇದು ಬಂತು ಅನ್ನೋದ್ರೆ ನೆಕ್ಸ್ಟ್ ಇರಲಿ. ಎಸ್, ಇದು ಅಷ್ಟೇ, 8th ಪ್ರಾಬ್ಲಮ್ ಅಷ್ಟೇ. ಸೆಟ್ ಕೊಟ್ಟಿದ್ದಾರೆ. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 14 ಎಲಿಮೆಂಟ್ಸ್. ಆರ್ಡರ್ ಪೈರ್ಸ್ ಬರೆಯೋದಾದರೆ 196 ಪ್ಲಸ್ ಆರ್ಡರ್ ಪೈರ್ಸ್, 196 ಆರ್ಡರ್ ಪೈರ್ಸ್ ಬರುತ್ತೆ. ಆ 196 ಆರ್ಡರ್ ಪೇರ್ಸ್ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಆ 196 ಆರ್ಡರ್ ಪೇರ್ಸಲ್ಲಿ ಯಾವ ಆರ್ಡರ್ ಪೇರ್ಸ್ ಪಿಕ್ ಮಾಡ್ಕೋಬೇಕು ರಿಲೇಷನ್ಗೆ ಅನ್ನೋದು ಈ ಫಾರ್ಮುಲಾ ಹೇಳ್ಕೊಡ್ತದೆ ನಮಗೆ. ಇದನ್ನು ಪ್ಲೀಸ್ ಟ್ರೈ ಟು ರೈಟ್ x, y, y is equal to 3x ಅಂತ ಈಸಿಯೆಸ್ಟ್ ವೇಯಲ್ಲಿ ಬರ್ಕೊಳ್ಳೋಣ. ಇನ್ಸ್ಟೆಡ್ ಆಫ್ 3x minus y is equals to 0, if it is better to write y is equal to 3x, if you take the value of x, we get the value of y. ಸೊ ಈಸಿಯಾಗಿರುತ್ತೆ ಆರ್ಡರ್ ಪೇರ್ಸ್ ಪಿಕ್ ಮಾಡೋಕ್ಕೆ. ಇದನ್ನೇ ಇಲ್ಲಿ ಬರೆದಿದ್ದೀನಿ. ಆಮೇಲೆ ಆರ್ಡರ್ ಪೇರ್ಸು ನಾನು ಆವಾಗಲೇ ಹೇಳಿದೆ, ಇದು ಕ್ರಾಸ್ ಪ್ರಾಡಕ್ಟ್ ತೊಗೊಂಡಾಗ 14 196 ಆರ್ಡರ್ ಪೇರ್ಸ್ ಬರುತ್ತೆ. ಆ ಎಲ್ಲ ಆರ್ಡರ್ ಪೇರ್ಸು ಬರೀಬೇಕಾ ಸರ್? ಇವಾಗ ಬೇಕಿಲ್ಲ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಅಂಥ ಆರ್ಡರ್ ಪೇರ್ಸು ಆ 196 ಎಷ್ಟಿದೆಯೋ ಅವು ಮಾತ್ರ ಪಿಕ್ ಮಾಡ್ಕೊಂಡು ಬರೀತೀನಿ. ಇಲ್ಲಿ ಅಗೈನ್ 196 ಯಾವುದಂತ ಹೇಳ್ತಿದ್ರೆ, ಎವ್ರಿ ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್. ನೀನು ಇಲ್ಲಿ ಎ ಕ್ರಾಸ್ ಸ್ಟಾರ್ಟ್ ಮಾಡಿದ್ರೆ ನಿನಗೆ 1ಇಂದ 14ವರೆಗೂ, 2ಇಂದ ಮತ್ತೆ 14ವರೆಗೂ, 3ಇಂದ ಮತ್ತೆ 14ವರೆಗೂ ಆ ಥರ ಲೆಕ್ಕ ಹಾಕ್ಕೊಂಡ್ರೆ 196 ಆರ್ಡರ್ ಪೇರ್ಸ್ ಸಿಗುತ್ತೆ. ಆ 196 ಇಲ್ಲಿ ಬರೀಬಾರ್ದು. ಯಾವ ಆರ್ಡರ್ ಪೇರ್ಸು ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ ಅವು ಬರೀಬೇಕು. ಸೊ ಈಗ ನಾವು ಪಿಕ್ ಮಾಡೋ ಡೆಡ್ ಈಸಿ. ಇದನ್ನು ಹಿಂಗೆ ಯಾರು ಬರ್ಕೊಂಡ್ಬಿಡ್ತಾರೋ ಅವರು ನೀಟಾಗಿ ಪ್ರಾಬ್ಲಮನ್ನು 3 ಮಿನಿಟ್ಸಲ್ಲಿ ಮುಗಿಸಾಕ್ತಾರೆ. ಈ ವೇಲಿದ್ದರೆ ಸರ್, ಈ ಸ್ಟೈಲಲ್ಲಿದ್ದರೆ ಪ್ರಾಬ್ಲಮ್ ಬೇಗ ಕಂಪ್ಲೀಟ್ ಆಗೋಲ್ಲ. ಅದೇ ಈಕ್ವೇಷನ್ ಈ ಸ್ಟೈಲಲ್ಲಿ ಬರೆದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ಹೌದಾ? ಹೇಗೆ ಸರ್ ಅದು? ನೋಡಿ, ಟೇಕ್ x is equal to 1 from the set, y is equal to 3. ಮತ್ತೆ 2 ತಗೋ, ಟೇಕ್ x is equals to 2. I am written in place of x. This is the place of y. ಹೇಗೆ ಬರುತ್ತೆ ಅನ್ನೋದು ಫಾರ್ಮುಲಾಗೆ ಹೋಗೋಣ.
If you put x is equals to 3, we get 6. Next, take x is equal to 3. x ಪ್ಲೇಸಲ್ಲಿ ಥರ್ಡ್ ಎಲಿಮೆಂಟು ಇಲ್ಲಿರುತ್ತೆ, ಬರೋದಿಲ್ಲ, ತಗೊಂಡಿದ್ದೀನಿ. ಆ ಎಕ್ಸ್ ಇಸ್ ಈಕ್ವಲ್ 3 ತಗೊಂಡೋಗಿ ಇಲ್ಲಿ ಹಾಕಿದಾಗ ಇದು 9 ಬಂತು. ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4. ಆ 4 ಕೂಡ ಅದರಲ್ಲಿರುತ್ತೆ. ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ ವಿ ಗೆಟ್ ಟು 12. ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ವಾಟ್ ಅಬೌಟ್ ವೈ? 3 5s are 15. There is no 15 in A. ಯಾವಾಗ ಎಲ್ಲಿ 15 ಇಲ್ವೋ ಆಗ ಆರ್ಡರ್ ಪೇರ್ಸಲ್ಲಿ ಕೂಡ ಬಂದಿರಲ್ಲ. ಸೊ ಯುವರ್ ಆರ್ಡರ್ ಪೇರ್ ಸ್ಟಾಪ್. ಎಕ್ಸ್ ತಗೋಬೋದು, 5 6 7 8 ಅಪ್ ಟು 14 ತಗೋಬೋದು. ಆದರೆ ಬರೋ ಕರೆಸ್ಪಾಂಡಿಂಗ್ ವೈ ವ್ಯಾಲ್ಯೂ ಕೂಡ ಸೆಟ್ಟಲ್ಲಿ ಇರಬೇಕು, ಇರಲ್ಲ, ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಈಗ ಆಲ್ಫಾಬೆಟ್ಸಲ್ಲೂ ಬರೋಣ, ಯಾವುದೋ ರಿಫ್ಲೆಕ್ಸಿವ್ ನಂಬರಿಂಗ್ಸಲ್ಲೂ ಬರೋಣ. Take number 1 belongs to given set A. To explain reflexive, you should go to the given set. ಅಂದರೆ ನಾನು ಸೆಟ್ಗೆ ಹೋಗಿದ್ದೀನಿ. 1, 1 ಅನ್ನೋ ವಿಚಾರ ನನಗೆಲ್ಲೂ ಕಾಣಲಿಲ್ಲ. ರಿಲೇಷನಲ್ಲಿ ಸ್ಪಷ್ಟತೆ ಇದೆ, ಇಲ್ಲಿ ರಿಫ್ಲೆಕ್ಸಿವ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಆ ಗೂಬ್ ಮುಂಡೆ ನನ್ನ ಮಗ ನಂಬರಿಂಗ್ಸಲ್ಲಿ ಬರೀತಾನ, ಆಲ್ಫಾಬೆಟ್ಸಲ್ಲಿ ಬರೀತಾನ ಗೊತ್ತಾಗೋದಿಲ್ಲ. 2 ಪ್ರಾಬ್ಲಮ್ಸ್ ಹಂಗೆ, 7th 8th ಇನ್ನೂ ಒಂದು ಬರುತ್ತೆ. ಇವು ಕೂಡ ಅಷ್ಟೇ ನೋಡಿ. ಆಲ್ಫಾಬೆಟ್ಸಲ್ಲಿ ಕೊಟ್ಟಿದ್ದನ್ನು ನಾವು ಪ್ರಾಬ್ಲಮ್ ನಂಬರಿಂಗ್ಸ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅವನ ಮನಸ್ಥಿತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬರೆಯೋನು ಕೂಡ ನಂಬರಿಂಗ್ಸ್ ಎಲ್ಲ ಡೆಡ್ ಈಸ್ ಎ ಪ್ರಾಬ್ಲಮ್ಮು, ಹುಡುಗರು ಫೇವರ್ ಬರೆಯೋಣ ಅಂತ ಬರೆದ್ರೆ ನೀವು ಇಲ್ಲಿಗೆ ಸಾಕು. ಲೂಸ್ ಮುಂಡೆ ನನ್ನ ಮಕ್ಕಳು ಆಲ್ಫಾಬೆಟ್ಸಲ್ಲಿ ಬರ್ಕೊಂಡು ಹೊಟ್ಟೋಗಿರ್ತಾರೆ, ನೀವು ನಂಬರಿಂಗಲ್ಲಿ ಮಾರ್ಕೊಂಡು ಬಂದಿರ್ತೀರ. ಏನೇ ಆಗಿರಲಿ 80% ಲೆಕ್ಚರ್ಸ್ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ನೀವು ಏನೇ ಬರೆದ್ರೂ ಕೂಡ ನಿಮಗೆ ನ್ಯಾಯ ಕೊಡಿಸ್ತಾರೆ, ಕರೆಕ್ಟಾಗಿ ಸಬ್ಜೆಕ್ಟಲ್ಲಿರ್ತಾರೆ, ಅವಾಗ ಅಲ್ಲಿ ಮಾಡ್ತಾರೆ. ಇನ್ನು 20% ಫ್ರೆಶ್ ಆಗಿ ಬಂದಿರೋರಾಗಲಿ, ಕೆಲವರು ಬೇವರ್ಸಿಗಳಿರ್ತಾರೆ, ಅವ್ರ ಬಗ್ಗೆ ನಾವು ಇಲ್ಲಿ ವಿಡಿಯೋದಲ್ಲಿ ಇಷ್ಟು ಚಂಡಾಲವಾಗಿ ಮಾತಾಡೋದು ಬೇಡ. ನಾವು ಅವ್ರಿಗೆ ಎದುರ್ಕೊಂಡು ನಮ್ಮ ಸೇಫನ್ನು ನಾವು 2 ಪ್ಲ್ಯಾಟ್ಫಾರ್ಮ್ ಮೇಲೆ ನೋಡ್ಕೋಬೇಕು. ಒಂದು ಪ್ಲ್ಯಾಟ್ಫಾರ್ಮ್ ನಂಬರಿಂಗ್ಸಲ್ಲಿ, ಅನದರ್ ಪ್ಲ್ಯಾಟ್ಫಾರ್ಮ್ ಆಲ್ಫಾಬೆಟ್ಸಲ್ಲಿ ನೋಡ್ಕೋಬೇಕು. 2 ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದಾಗ ನಾವು ಸೇಫ್. ಎಸ್, ಅಲ್ಲಿಗೆ ಎಕ್ಸ್ ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಗೊತ್ತಾಯ್ತು ಈ ಎಕ್ಸಾಂಪಲ್ನಿಂದ. ಅದಕ್ಕೆ ನಾವು ಪಕ್ಕದಲ್ಲಿ ರೀಸನ್ ಕೂಡ ಬರ್ಕೊಂಡು ಬರಬೇಕು. ಯಾಕೆ ಸರ್ ಅಂದರೆ ವೈ ನಾಟ್ ಈಕ್ವಲ್ ಟು 3x. ಅದೇನು ಸರ್ ಲಿಸ್ ಈಕ್ವಲ್ ಟು ಬರೀತೀರಾ? ಇಲ್ಲೇನಿತ್ತಪ್ಪ ವೈ ಇತ್ತು. ನಾನೀಗ ವೈಯನ್ನು ತೆಗೆದು ಎಕ್ಸ್ ಹಾಕಿದ್ದೀನಿ ಅಂದರೆ ಇಲ್ಲಿ ಕೂಡ ವೈನ ತೆಗೆದು ಎಕ್ಸ್ ಹಾಕಬೇಕು. ಹೌ ಎಕ್ಸ್ ಇಸ್ ಈಕ್ವಲ್ ಟು 3x? 6th ಸ್ಟ್ಯಾಂಡ್ ಮ್ಯಾಥ್ಸ್ ಬೇಸ್ ಇರ್ತಕ್ಕಂಥ ಮಗುನ ಎತ್ಕೊಂಡೋಗಿ ಡಸ್ ಎಕ್ಸ್ ಇಸ್ ಈಕ್ವಲ್ ಟು 3x ಅಂದಾಗ ತುಬುಕ್ಕಂತ ಮುಖಕ್ಕೆ ಹೋಗಿದ್ದಾನೆ. ಹೆಂಗಾಗುತ್ತೆ ಸರ್? ಸರ್ ನೀವು ಫಸ್ಟ್ ಆಫ್ ಆಲ್ ವೈ ತೆಗೆದು ಎಕ್ಸ್ ಆಕ್ಸರ್ ಹಾಕೋರು. ರಿಫ್ಲೆಕ್ಸಿವ್ಗೆ ಎಕ್ಸ್ ಬರಬೇಕಂದ್ರೆ ವೈ ಪ್ಲಸ್ ಏನಾಗಬೇಕು? ಎಕ್ಸ್. ಅದೇ ಕೆಲಸ ನಾನು ಫಾರ್ಮುಲಲ್ಲಿ ಕೂಡ ಮಾಡಿದ್ದೀನಿ ನೋಡಿ. ಸಿಂಪಲ್. ನಂಬರಿಂಗು ಕವರ್ ಆಗಿದೆ, ಆಲ್ಫಾಬೆಟ್ಸು ಕವರ್ ಆಗಿದೆ. ಇಷ್ಟೇ, 2 ಸೆಂಟಿಮೀಟ್ರಲ್ಲಿ ರಿಫ್ಲೆಕ್ಸಿವ್ ಕವರ್. ನೀವು ಏನೇನೋ ಬರೀತೀರ, ನೀವು 2 2 3 3 ತೊಗೊಂಡಕ್ಕೆ ಹೋಗ್ತೀರಾ, ಇದೇನೇನೋ ಪುಂಗಲ್ಲ ಬರೀತಾರೆ, ನನಗೆ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಏನು ಬೇಕೋ ಅದೆಲ್ಲ ಇರಬೇಕು, ಸಿಂಪಲ್ ಆಗಿರಬೇಕು. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೆಕೆಂಡ್ ಒನ್ಗೆ ಬರೋಣ. ಸಿಮೆಟ್ರಿಕ್ ಹೆಡ್ಡಿಂಗ್ ಕಂಪಲ್ಸರಿ ಬರೀಬೇಕು, ನಾನು ಬರೀತಾ ಇಲ್ಲ. ನಂಬರಿಂಗ್ಸ್ಗೆ ಹೋಗೋಣ. 1, 3 ಬಿಲಾಂಗ್ಸ್ ಟು ಆರ್, 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ನಿಮ್ಗೆ ಗೊತ್ತಾಗ್ಬಿಡ್ತು ಆರ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ. ಆದರೆ ಪ್ರಾಬ್ಲಮ್ ಆಲ್ಫಾಬೆಟ್ಸಲ್ಲಿತ್ತು, ನಾವು ನಂಬರಿಂಗ್ಸ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸ್ಕೀಮ್ ನಿಮ್ಮ ಫೇವರ್ ಇದ್ದರೆ ಸಂತೋಷ, ಇಲ್ಲಿಗೆ ಬಿಟ್ಟಾಕು. ಅದಕ್ಕೆ ನೀನೇನು ಮಾಡ್ತೀವಿ ಇವಾಗ, ಇಲ್ಲಿ ನೋಡು, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ದೆನ್ ವೈ ಈಸ್ ಈಕ್ವಲ್ ಟು 3x. ಎಲ್ಲಿ ಕೊಟ್ಟರು ಸರ್? Now you are try to show y, x belongs to r. Belongs to r, does not belongs to r. ಅದು ನಮಗೆ ಸಬ್ಜೆಕ್ಟ್ಗೆ ಬಿಟ್ಟಿದ್ದು. ನಾವು ಬಿಲಾಂಗ್ಸ್ ಟು ಆರ್ ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ ಆದರೆ ಸಿಮೆಟ್ರಿಕ್, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ ಆದರೆ ನಾಟ್ ಸಿಮೆಟ್ರಿಕ್. ಏನು ಸಕ್ಸಸ್ ಆಗುತ್ತೆ ನೋಡೋಣ. ಸೊ ಇದು ಇಂಟರ್ಚೇಂಜ್ ಮಾಡಿದಾಗ ಏನು, ಎಕ್ಸ್ ವೈ ಎಕ್ಸ್ ತೆಗೆದು ವೈ ಪ್ಲಸಲ್ಲಿ ಎಕ್ಸ್ ಹಾಕಿ ಎಕ್ಸ್ ಪ್ಲಸಲ್ಲಿ ವೈ ಹಾಕಿದಾಗ ಈಕ್ವಲ್ ಇರುತ್ತಾ? ವೈ ಇಸ್ ಈಕ್ವಲ್ ಟು 3x ತಗೊಂಡು ಎಕ್ಸ್ ಇಸ್ ಈಕ್ವಲ್ ಟು 3y ಪ್ರೂವ್ ಮಾಡು.
ಸಾಧ್ಯವೇನಾ? ನಿನಗೆ ಆಲ್ರೆಡಿ ಗೊತ್ತು ಏನು ಸಿಮೆಟ್ರಿಕ್ ಆಗಲ್ಲ ಅಂತ. ಏನರಲ್ಲಿ ಅರ್ಥ ಮಾಡ್ಕೊಂಡಿದ್ಯಾ? ನಂಬರಿಂಗ್ಸಲ್ಲಿ ಅರ್ಥ ಮಾಡ್ಕೊಂಡಿದ್ಯಾ. ಈಗ ಏನರಲ್ಲಿ ಹೋಗಿದ್ವಿ, ಅವ್ನು ಕೊಟ್ಟಿರ್ತಕ್ಕಂಥ ಲ್ಯಾಂಗ್ವೇಜ್ ಆಲ್ಫಾಬೆಟ್ಸ್ ಜನರಲ್ ಅಲ್ಲಿದ್ದಾನೆ ಪ್ರಾಬ್ಲಮ್. ಸೊ ಜನರಲ್ ಆನ್ಸರ್ ಬರೀಕ್ ಹೋಗ್ತಾ ಇದ್ದಾನೆ. ಸೊ ದಿಸ್ ಇಸ್ ನೆವರ್. ಯಾಕೆ ಸರ್? ಪ್ರೂವ್ ಮಾಡು. y = 3x ತಗೊಂಡು x = 3y ಪ್ರೂವ್ ಮಾಡಕ್ಕೆ ಹೋದಾಗ ನೀನೇನು ಮಾಡ್ತೀಯ? ಎಕ್ಸನ್ನು ಸಪ್ರೇಟ್ ಮಾಡ್ತೀಯ. ಅವಾಗ 3 ಎಲ್ಲಿಗಪ್ಪ ಹೋಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ. ಆಗ ಏನಾಗುತ್ತೆ? y/3 ಬಂತು. ಬಟ್ ಏನು ಬರಬೇಕು? 3y ಬರಲಿಲ್ಲ. y/3 ಬಂತು ಅಂತ ಬರೀಬೇಡ, 3y ಬರಲಿಲ್ಲ ಅಂತ ಬರೀ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದಿಸ್ ನಾಟ್ ಈಕ್ವಲ್ ಇಂಪ್ಲೈಸ್ ದಿಸ್ ಡಸ್ ನಾಟ್ ಬಿಲಾಂಗ್ಸ್. ನೀನು ದಯವಿಟ್ಟು ಇದನ್ನ ಎತ್ಕೊಂಡೋಗಿ ಮೇಲೆ ಬರೀಬಾರ್ದು. ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಗೊತ್ತಾಗ್ತಿದೆಯಾ? ಸ್ಪೇಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಟ್ರಾನ್ಸಿಟಿವಿಟಿ ಚಿಕ್ಕದಾಗಿ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಸ್, ಎಲ್ರಿ ನೋಡಿ, ಇಲ್ಲಿ 2 ಆರ್ಡರ್ ಪೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಆಗಿರೋಂಥವು ಬರ್ಕೋಬಾರ್ದು. ಫಸ್ಟ್ ಆರ್ಡರ್ ಪೇರ್ ತಗೊಂಡಾಗ ಫಸ್ಟ್ ಆರ್ಡರ್ ಪೇರ್ ಬಿಲಾಂಗ್ಸ್ ಟು ಆರಲ್ಲಿದೆ. ಇದಕ್ಕೆ ಸೆಕೆಂಡ್ ಆರ್ಡರ್ ಪೇರ್ ಯಾವ ರೀತಿ ಇರಬೇಕಂದ್ರೆ, ಇನ್ ನೆಕ್ಸ್ಟ್ ಆರ್ಡರ್ ಪೇರ್ ವಿಚ್ ವಿ ಆರ್ ಸೆಲೆಕ್ಟಿಂಗ್ ಟು ಟ್ರಾನ್ಸಿಟಿವಿಟಿ ದ ಫಸ್ಟ್ ಎಲಿಮೆಂಟ್ ಶುಡ್ ಬಿ 3. ಆ ಥರದ್ದು ಇಲ್ಲಿದೆ ನೋಡಿ. ಹೌದಾ? ಅದಕ್ಕೆ 3,9 ತಗೋಬೇಕು. ಇವೆರಡು ಆಗಲ್ವಾ ಸರ್? ಸತ್ರು ಆಗಲ್ಲ. ಈಗ ಇದು ಬಿಲಾಂಗ್ಸ್ ಟು ಆರ್. ಈಗ ಇಷ್ಟನ್ನೆಲ್ಲ ನೋಡಿದ್ರೆ 3 ಹೊಡೆದಾಕು. ಅಂದರೆ ನೋಟ್ಸಲ್ಲಿ ಹೊಡಿಬಾರ್ದು ನೀವು. 3 ಬಿಟ್ಟಾಕು. 1 ಉಳಿತದೆ. 1,9 ಅನ್ನೋದು ಆರಲ್ಲಿ ಇದೆಯಾ ಎಲ್ಲಾದರೂ? ಇಲ್ಲ. ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು. ಸೊ ಇದು ಕೂಡ ಗೊತ್ತಾಗ್ಬಿಡ್ತು ಏನಂತೆ, ಟ್ರಾನ್ಸಿಟಿವಿಟಿ ಆಗಲ್ಲ ಅಂತ. ಆದರೂ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ. ಹೌದಾ? ಅದು ಇಲ್ಲೇ ಬರೀಕ್ ಟ್ರೈ ಮಾಡ್ತೀನಿ. ಏನು ಸರ್? x, y ಬಿಲಾಂಗ್ಸ್ ಟು ಆರ್ ಅಂದರೆ y = 3x ಅಂತೆ. y, z ತಗೋಬೇಕು ನಾವು. ಕ್ವಶನಲ್ಲಿ ಇಲ್ಲದೆ ಇದ್ರೂ z ತಗೋಬೇಕು. ಟ್ರಾನ್ಸಿಟಿವಿಟಿಗೆ 3rd ಆಲ್ಫಾಬೆಟ್ ಎಂಟ್ರಿ ಕೊಡಲೇಬೇಕು. If you are in AB, C is to required to explain transitivity. If you are in XY, Z is required to explain transitivity. Yes. ಇದು ಬಿಲಾಂಗ್ಸ್ ಟು ಆರ್ ಅಂತ ತಗೋಬೇಕು. ಫಸ್ಟ್ 2 ಆರ್ಡರ್ ಪೇರ್ಸ್ ಇಲ್ಲದೆ ಇದ್ರೂ ಕೂಡ ಇರುತ್ತೆ ಅಂತ ತಗೋಬೇಕು. ಆಗ Z = 3y. ಹೌದಾ? y ತೆಗೆದಾಕಿದ್ರೆ ಇನ್ನೇನು ಹೇಳುತ್ತೆ? x, z ಆರಲ್ಲಿ ಇದೆಯಾ ಇಲ್ಲ ಹೇಳಕ್ಕೆ ಹೊರಟಿದೆ ನೀನು. ಹೌದಾ? x, z ಆರಲ್ಲಿ ಇದೆಯಾ ಇಲ್ವೋ ಹೇಳಕ್ಕೆ ಹೊರಟಿದೆ. ಅದು ಸ್ವಲ್ಪ ಮೇಲೆ ಬರೆಯ, ಕಾಣಲ್ಲ ಅಂತ ಕಾಣುತ್ತೆ. x, y ಆರಲ್ಲಿದೆ ಅಂತ ತಗೋಬೇಕು. y, z ಆರಲ್ಲಿದೆ ಅಂತ ತಗೋಬೇಕು. x, z ಆರಲ್ಲಿ ಇದೆಯಾ ಇಲ್ವಾ ಅಷ್ಟು ಬೇಗ ಹೇಳಕ್ಕೆ ಬರಲ್ಲ. ಎಸ್. ಎಂಡ್ ವಿತ್ y ಅದಕ್ಕೆ y = 3x. ಎಂಡ್ ವಿತ್ z ಅದಕ್ಕೆ z = 3y. ಎಂಡ್ ವಿತ್ z ಅದಕ್ಕೆ z = 3x ಆಗಬೇಕು. z = 3x ಪ್ರೂವ್ ಮಾಡೋಕ್ಕಾಗುತ್ತೇನಪ್ಪ ನಿನ್ನ ಕೈಯಲ್ಲಿ? ಆಗಲ್ಲ. ಹೆಂಗೆ ಹೇಳಿ ಸರ್? ಇದೇ ಈಕ್ವೇಷನ್ ತಗೋ, y ಪ್ಲೇಸಲ್ಲಿ 3x ಹಾಕು, ವಿ ಗೆಟ್ 9x. ಬಟ್ ನಮಗೇನು ಬರಬೇಕಿತ್ತು? 3x ಬರಬೇಕಿತ್ತು. ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. ಯಾಕೆ ಸರ್ ನಾಟ್ ಈಕ್ವಲ್ ಬರೆದ್ರು? ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. z = 3y ತೊಗೊಂಡಿದ್ದೀನಿ. ಅದೇ ಯಾಕೆ ತಗೋಬೇಕು ಸರ್? ಇಲ್ಲಿ x, z ಬಿಲಾಂಗ್ಸ್ ಟು ಆರ್ ಅಂತ ಬರ್ಬೇಕಾದ್ರೆ ಯು ಶುಡ್ ಸ್ಟಾರ್ಟ್ ವಿತ್ z. ಯಾಕೆ ಸರ್? ಇಲ್ಲಿ x, y ಬಿಲಾಂಗ್ಸ್ ಟು ಆರ್ ಅಂತ ಬರೀಬೇಕಾದ್ರೆ y = 3x. ನೋಡಿ, ಎಂಡಿಂಗ್ ಲೆಟ್ರಲ್ಲಿದೆ. y, z ಬಿಲಾಂಗ್ಸ್ ಟು ಆರ್ ಅಂತ ತಗೋಬೇಕಾದ್ರೆ ಎಂಡಿಂಗ್ ಲೆಟ್ರಲ್ಲಿದೆ. x, z ಬಿಲಾಂಗ್ಸ್ ಟು ಆರ್ ಆಗಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಲಿ ತೋರಿಸ್ಬೇಕಾದ್ರೆ ಯು ಶುಡ್ ಸ್ಟಾರ್ಟ್ಸ್ ವಿತ್ z, ಎಂಡಿಂಗ್ ವಿತ್ z, ಹೆನ್ಸ್ z. ಸೊ ಇಲ್ಲಿ ಇಫ್ ಯು ಆರ್ ಇನ್ ಸಕ್ಸಸ್ ಟು ಪ್ರೂವ್ z = 3x, ಯು ಕ್ಯಾನ್ ಈಸಿಲಿ ರೈಟ್ x, z ಬಿಲಾಂಗ್ಸ್ ಟು ಆರ್. ಹೌ ಯು ಕ್ಯಾನ್ ಸಕ್ಸಸ್? ಸಾಧ್ಯವೇ ಇಲ್ಲ. z = 3y ತಗೊಂಡು y ವ್ಯಾಲ್ಯೂ ಇಲ್ಲಿಂದ ಕೋಡ್ ಮಾಡ್ಕೊಂಡು 9x ಬಂದ್ಬಿಡುತ್ತೆ. ಸೊ ಇಸ್ ನಾಟ್ ಈಕ್ವಲ್ ಬಂತು. ಸೊ ದಿಸ್ ಇಸ್ does not belongs to R. This does not belongs to R depending on this. So this is the reason for this. Because hence R is not transitive ಅಂತ ಹೇಳ್ತೀವಿ. R is not transitive. ನೋಡಿ, ಇಷ್ಟೇ ನೀಟಾಗಿರಬೇಕು. ಜಸ್ಟ್ ನಂಬರ್ ಒಂದು ಆಲ್ಫಾಬೆಟ್, ಜಸ್ಟ್ ನಂಬರ್ ಆಲ್ಫಾಬೆಟ್, ಜಸ್ಟ್ ನಂಬರಿಂಗ್, ಜಸ್ಟ್ ಆಲ್ಫಾಬೆಟ್ಸ್ ಇಷ್ಟೇ. ನಾನು ವ್ಯಾಲ್ಯೂ ಕರೆಕ್ಷನ್ ಮಾಡಿದಾಗ ಕೂಡ ಇಷ್ಟೇ ಇರಬೇಕು. ನೀವು ಏನಂದರೆ ಅದು ನಿಮ್ಗೆ ಅರ್ಥ ಆಗದಿರೋ ಸಬ್ಜೆಕ್ಟ್ ಏನಂದರೆ ಅದು ಬರೆದಿದ್ರೆ ನಾನು ಅರ್ಧ ಹಾಕ್ಬಿಟ್ಟು ಮತ್ತೆ ಪೇಸ್ಟ್ ಮಾಡಿ ವೈಟ್ ಪೇಪರ್ ಬರೀರಿ ಅಂತ ಹೇಳ್ತೀನಿ. ನೋಡಿ, ಇನ್ನು ಅದು ಡಿಸ್ಪ್ಲೇ ಹಂಗೆ ಇಟ್ಟಿರ್ತೀನಿ. 1-2 ನಿಮಿಷ ನೋಡ್ಕೊಂಡು ಬೇಕಾದ್ರೆ ನೀವು ಮತ್ತೆ ಅಥವಾ ಪಾಸ್ ಮಾಡ್ಕೊ, ವಿಡಿಯೋನೇ ನೋಡಿಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೋಬೇಕು. ಹಿಂಗೆ ಇರಬೇಕು ಸ್ಟೆಪ್ಸ್.
ಇಲ್ಲಷ್ಟೇ. ಪ್ರಾಬ್ಲಮ್ ನಂಬರ್ 9 ವರ್ಡಿಂಗ್ಸಲ್ಲಿ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನಿಮ್ಮ ಹತ್ರ ಇದೆ. ನಾನು ಪ್ರಾಬ್ಲಮ್ಮು ಉದ್ದೇಶಪೂರ್ವಕವಾಗಿ ಬರೀತಲ್ಲ. ಯಾಕೆ ಸರ್, ಕೆಲವರು ಜೆರಾಕ್ಸ್ ತಗೊಂಡಿಲ್ಲ, ನೋಟ್ಸು ಅಪ್ಪ ಎಲ್ಲಿ ಪರ್ಚೇಸ್ ಮಾಡಿಲ್ಲ, ಅವ್ರಿಗೆ ಅರ್ಥ ಆಗಬಾರ್ದು, ಗೊತ್ತಾಗಬೇಕು ಅವ್ರಿಗೆ. ನೋಟ್ಸ್ ನಾನು ಸುಮಾರು ಸಲ ಮೆಸೇಜ್ ಮಾಡಿದ್ದೀನಿ, ಎಲ್ಲರೂ ಬಾಗೇಪಲ್ಸ್ ಪ್ರಿನ್ಸಸ್ಸಲ್ಲಿ ಇದ್ದಾರೆ. ಟೌನ್ ಗಾಡೀಲಿ ಬಂದು ಬುಕ್ ತೊಗೊಳಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಗೇನಕ್ಕೆ ಸೆಕೆಂಡ್ ಪೀಸ್ ನಾನು ಪ್ರಾಪರಾಗಿ ಕ್ವಶನ್ನೇ ಬರೀತಾ ಇಲ್ಲ. ಎಸ್, ಎ ಬಿ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಬಿಟ್ಟಿದ್ರು ಅವರೇ, ವರ್ಡಿಂಗ್ಸಲ್ಲಿ ಕೊಟ್ಬಿಟ್ಟವ್ರೆ. ಒಂದು ರಿಲೇಷನ್ ಕೊಟ್ಟರು. ಮತ್ತು ಇದು ನಾವು ಏನು ಮಾಡ್ಕೋಬೇಕು, ಆರ್ಡರ್ ಪೇರ್ಸ್ ಬರೆಯೋಕ್ಕೆ ಸಾಧ್ಯವೇನೆ ಸರ್? ಬರ್ಕೋಬೇಕು. ಇಲ್ಲೊಂದು ಕಂಡೀಷನ್ ಬಿಟ್ಟಿದ್ದೀನಿ ನಾನು, ಎಕ್ಸ್ ಲೆಸ್ ದ್ಯಾನ್ 4 ಅಂತ ನಾನು ಮರ್ತಿದ್ದೀನಿ. ಎಕ್ಸ್ ಕಂಡೀಷನ್ ಇದೆ. ಸೊ ಆರನ್ನು ರಿರೈಟ್ ಮಾಡ್ತಾ ಇದ್ದೇನೆ. ಯಾವತ್ತು ಎಕ್ಸ್ ವ್ಯಾಲ್ಯೂಸು ಎನ್ನಿಂದ ತಗೋಬೇಕು, ಬರೋಂಥ ವೈ ವ್ಯಾಲ್ಯೂ ಕೂಡ ಎನ್ನಲ್ಲೇ ಇರುತ್ತೆ. ಸೊ ವಿಚ್ ಇಸ್ ದ ಫಸ್ಟ್ ಎಕ್ಸ್ ವ್ಯಾಲ್ಯೂ 1 ವಿಚ್ ಇಸ್ ಫ್ರಮ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಸೆಟ್ಟಿಂದ ಎಕ್ಸ್ ವ್ಯಾಲ್ಯೂಸ್ ಪಿಕ್ ಮಾಡ್ಕೊಂಡು ಎಕ್ಸ್ ಪ್ಲಸಲ್ಲಿ ಬರೀತಾ ಇದ್ದೀನಿ. ವೈ ಪ್ಲಸಲ್ಲಿ ಏನು ಸರ್ ಬರೀಬೇಕು? ಈ ಫಾರ್ಮುಲಾ ಅಲ್ಲಿ 4 ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅದೇ ಬರೀಬೇಕು, 6. ಆಮೇಲೆ x is equals to 2 ಹಾಕ್ತೀನಿ. ದಟ್ ಈಸ್ 2 ಆಲ್ಸೋ ಫ್ರಮ್ ನ್ಯಾಚುರಲ್ ನಂಬರ್ಸ್. ಅಗೈನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿಸ್ ಫಾರ್ಮುಲಾ, ವಿ ಗೆಟ್ 7. ಸೊ ಟೇಕ್ x is equals to 3. Write in place of x. Then substitute 3 value in this x, we get 3 plus 5 is equals to 8, that is the place of 5. Shall we take 4 here? It is not possible because less than or equal to ಇರಬೇಕಾದ್ರೆ 4 ತಗೋಬೋದಾಗಿತ್ತು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದಿದ್ರೆ 4 ಸೇರಿಸಿ ಅಂತ ಅರ್ಥ. ಲೆಸ್ ದ್ಯಾನ್ ಇರೋದ್ರಿಂದ 4 ಬಿಡಬೇಕು. ಹೌ ಮೆನಿ ಆರ್ಡರ್ ಪೇರ್ಸ್? ಓಕೆ, ಕಮ್ ಟು ರಿಫ್ಲೆಕ್ಸಿವ್. ಹಿಯರ್ ಆಲ್ಸೋ ನಂಬರಿಂಗ್ಸ್ ಆಸ್ ವೆಲ್ ಆಸ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಎರಡು ಇರಲಿ. ಸ್ಕೀಮ್ ಹೆಂಗೆ ಬರೀತಾರೆ ಗೊತ್ತಾಗೋದಿಲ್ಲ. Does 1 belongs to A? A means N. Yes. 1, 1 does not belongs to R. ಎಲ್ಲೂ ಕಾಣಲಿಲ್ಲ. ಸೊ ಅದಕ್ಕೆ 6 ರಿಫ್ಲೆಕ್ಸಿವ್ ಆಗಲಿಲ್ಲ. ಬಟ್ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಕೂಡ ಬರೀಬೇಕು. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಎಕ್ಸ್ ನೋಡಿ ವೈ ತೆಗೆದು ಏನು ಹಾಕಿದ್ವು, ಎಕ್ಸ್ ತೆಗೆದು. ಇದು ರಿಫ್ಲೆಕ್ಸಿವ್ ರೂಲು. ಮತ್ತಿಲ್ಲೂ ತೆಗಿಬೇಕಲ್ಲ, ತೆಗಿಬೇಕು. ಮತ್ತಿಲ್ಲೇನಾಗಬೇಕು, ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ ಸರ್? ಎಕ್ಸ್ ನಾಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಪ್ರೂವ್ ಮಾಡಿ ನ್ಯಾಚುರಲ್ ನಂಬರ್ಸ್ ತಗೊಂಡು ಆಗೋದಿಲ್ಲ. ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದಿಸ್ ರೀಸನ್ ಲೀಡ್ಸ್ ದಿಸ್ ಕಂಡೀಷನ್. ಇಲ್ಲೂ ಎಕ್ಸ್ ನಾಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5, ಯಾಕಂದರೆ ವೈ ತೆಗಿಬೇಕು ಅನ್ನೋದು ರಿಫ್ಲೆಕ್ಸಿವ್ ಹೇಳಿಕೊಡುತ್ತೆ. ವೈ ತೆಗೆದ ಮೇಲೆ ಆ ವೈ ಇಲ್ಲಿ ಕೂಡ ತೆಗಿಬೇಕು ಅನ್ನೋದು ಕಾಮನ್ ಸೆನ್ಸು. ಇಲ್ಲಿ ಎಕ್ಸ್ ಹಾಕಿದ ಮೇಲೆ ಅವು ಈಕ್ವಲ್ ಬರಲ್ಲ ಅನ್ನೋದು ಕೂಡ ಕಾಮನ್ ಸೆನ್ಸ್. ಯಾವಾಗ ಈಕ್ವಲ್ ಬರಲ್ಲ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ನಂಬರಿಂಗ್ ಒಂದೇ ಲೈನ್ ಯೂಸ್ ಮಾಡ್ಕೊಂಡಿದ್ದೀನಿ, ಆಲ್ಫಾಬೆಟ್ಸ್ ಒಂದೇ ಲೈನ್ ಯೂಸ್ ಮಾಡ್ಕೊಂಡು. ಇದು ಬಿಟ್ಟು ನೀವು ಏನು ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಬಾರ್ದು. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ದೆನ್ ಗೋ ಟು ಕಂಡೀಷನ್ ನಂಬರ್ 2. 1, 6 ಬಿಲಾಂಗ್ಸ್ ಟು ಆರ್. 6, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಗೊತ್ತಾಗ್ಬಿಡ್ತು ನಿನಗೇನು ಸಿಮೆಟ್ರಿಕ್ ಆಗಲಿಲ್ಲ ಅಂತ. ಅದನ್ನು ನೀವೇನು ಬರೀಬೇಕು, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಸರ್. ಆಗ y is equal to x plus 5. y, z belongs to r sir. ಆಗ z is equal to y plus 5. ಮತ್ತು z not equal to x plus 5. ಯಾಕೆ ಸರ್? y ಪ್ಲೇಸಲ್ಲಿ x plus 5 ಹಾಕಿದ್ರೆ ಇಲ್ಲಿ x plus 5 plus 5 10 ಬರುತ್ತೆ ಹೊರತು 5 ಬರಲ್ಲ. ಸೊ x, z does not belongs to r. This not equal implies, ಸಾರಿ, ದಿಸ್ ಈಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಎಕ್ಸ್ಪ್ಲೇನ್ ಮಾಡಾಕಿದ್ದೀನಿ ನಾನು. ಸಿಮೆಟ್ರಿಕ್, ಇದು ಸಿಮೆಟ್ರಿಕ್ ಅಲ್ಲಿರೋದು. ಇಲ್ಲಿ ಸಿಮೆಟ್ರಿಕ್ 2 ಆಲ್ಫಾಬೆಟ್ಸ್ ಇಂಟರ್ಚೇಂಜ್ ಆಗಬೇಕಾ? ಅಂದರೆ ಎಕ್ಸ್ ಬಿಕಮ್ಸ್ ವೈ, ವೈ ಬಿಕಮ್ಸ್ ಎಕ್ಸ್. ಅದೇ ಕೆಲಸ ಇಲ್ಲಿ ಮಾಡೋಣ. ವೈ ಬಿಕಮ್ಸ್ ಎಕ್ಸ್, ಎಕ್ಸ್ ಬಿಕಮ್ಸ್ ವೈ. ಡಸ್ ಇಟ್ ಈಕ್ವಲ್? ಸಾಧ್ಯವೇ ಇಲ್ಲ. ಯಾಕೆ ಸರ್? ಎಕ್ಸ್ ಸಪ್ರೇಟ್ ಮಾಡು, ವೈ ಪ್ಲಸ್ 5 ಅಂತ ಪ್ರೂವ್ ಮಾಡಿ ನೋಡೋಣ. ಈ ಕಡೆ ಬಂದರೆ -5 ಬರುತ್ತೆ. ಅಲ್ಲಿಗೆ y, x does not belongs to r ಅಂತ ಬರೀಬೇಕು. ದಿಸ್ ರೀಸನ್ ನಾಟ್ ಈಕ್ವಲ್ ಇಂಪ್ಲೈಸ್ ದಿಸ್. ಸೊ r is not symmetric. ಸೊ ಥರ್ಡ್ ಒನ್ಗೆ ಬರೋಣ. ಎಸ್, ಲಿಸನ್ ಕೇರ್ಫುಲಿ. ಕ್ಲೈಮ್ಯಾಕ್ಸಲ್ಲಿ ಇದ್ದೀವಿ, ತುಂಬ ಕೇರ್ಫುಲ್ಲಾಗಿ ಕೇಳಬೇಕು. 1, 6 ತಗೊಂಡಾಗ 6, ಸಮಥಿಂಗ್ ಆರ್ಡರ್ ಪೇರ್ ಎಲ್ಲಾದರೂ ಇದೆಯಾ? ಇಲ್ಲ. ಹೋದರೆ ಹೋಗಲಿ 2, 7 ತಗೊಂಡ್ರೆ 7, ಸಮ್ ಆರ್ಡರ್ ಪೇರ್ ಎಲ್ಲಾದರೂ ಇದೆಯಾ? ಇಲ್ಲ. ಹೋದರೆ ಹೋಗಲಿ 3, 8 ತಗೊಂಡಾಗ 8, ಆರ್ಡರ್ ಪೇರ್ ಎಲ್ಲಾದರೂ ಇದೆಯಾ? ಇಲ್ಲ. ಸೊ ನೋ ಆರ್ಡರ್ ಪೇರ್ಸ್. ಆಗ ದಿಸ್ ಈಸ್ ರಿಲೇಷನ್ ಟ್ರಾನ್ಸಿಟಿವ್ ಆರ್ ನಾಟ್?
ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಆರ್ಡರ್ ಪೇರ್ಸ್ ಇಲ್ಲ ಅಂದರೆ ಅದು ಟ್ರಾನ್ಸಿಟ್ಯೂಟ್ ಆಗುತ್ತೆ. ಸೆಕೆಂಡ್ ಡೆಫಿನೇಷನ್ ಬರೀಬೇಕು. ಏನು ಸರ್? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಯಾವುದೋ ಅಂತ ತಗೋಬೋದು. ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಈ ಬಿ ಬಿ ಸೇಮ್ ಇರೋದು ಇಲ್ಲವಂತೆ, ಇಲ್ಲ. ಹಾಗೇನೆ ಎ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದಿಸ್ ಇಸ್ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ ಇದು. ಹೌದು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಎನಿ ಆರ್ಡರ್ ಪೇರ್. ಬಿ ಕಾಮ ಸಿ ಸತ್ರು ಸಿಗಲ್ಲ, ಈ ಬಿ ಇಲ್ಲಿರ್ಬೇಕು ನೋಡಿ, ಇಲ್ಲಿ ತಗೊಳ್ಳೋ ನಂಬರ್ ಇಲ್ಲಿ ಸ್ಟಾರ್ಟ್ ಆಗಬೇಕು. ಎಷ್ಟು ತುಡುಕಿದ್ರೆ ಇಲ್ಲ, ಅದಕ್ಕೆ ಇಲ್ಲ. ಸೊ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇರೋದಿಲ್ಲ ಅವಾಗ. ಸೊ ದಿಸ್ ಸೆಕೆಂಡ್ ಡೆಫಿನೇಷನ್ ಶೋಸ್ ದಟ್ ಆರ್ ಈಸ್ ಟ್ರಾನ್ಸಿಟಿವಿಟಿ. ನೋಡಿ, ಕ್ಯಾಚ್ ದಿಸ್ ಪಾಯಿಂಟ್. ದೆರ್ ಈಸ್ ನೋ ಆರ್ಡರ್ ಪೇರ್ ಟು ಸೆಲೆಕ್ಟ್ ಟ್ರಾನ್ಸಿಟಿವಿಟಿ. ಆರ್ಡರ್ ಪೇರ್ಸ್ ಸೆಲೆಕ್ಷನ್ ಇಲ್ಲ, ಆ ಸೆಲೆಕ್ಷನ್ ಇಲ್ಲದೆ ಇರೋದಕ್ಕೆ ನಾನು ಡಸ್ ನಾಟ್ ಬಿಲಾಂಗ್ಸ್ ಟು. ದಿಸ್ ಇಸ್ ಸೆಕೆಂಡ್ ಡೆಫಿನೇಷನ್. ಇದು ಸೆಕೆಂಡ್ ಡೆಫಿನೇಷನ್ನು. ನೀವು ಟ್ರಾನ್ಸಿಟಿವಿಟಿ ಡೆಫಿನೇಷನ್ಸ್ ಅಲ್ಲಿ ಎಲ್ಲ ಪೆನ್ಸಿಲ್ ಎಲ್ಲ ಪೆನ್ ಎಲ್ಲ ಫ್ರಂಟ್ ಪೇಜಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. ಎ ಕಾಮ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ಡಸ್ ನಾಟ್ ಇದ್ರೂ ಕೂಡ ಇಲ್ಲಿ ನಾಟ್ ಬರೀಬಾರ್ದು. ನೀವು ಡಸ್ ನಾಟ್ ಪ್ರಾಕ್ಟೀಸ್ ಮಾಡಿ ಮಾಡಿ ಇಲ್ಲಿ ಡಸ್ ನಾಟ್ ಬರುತ್ತೆ, ಅಲ್ಲಿ ನಾಟ್ ಟ್ರಾನ್ಸಿಟಿವಿಟಿ ಬರ್ಕೊಂಡು ಬಂದ್ಬಿಡ್ತೀಯಾ? ಇಲ್ಲ. ಸೆಕೆಂಡ್ ಡೆಫಿನೇಷನಲ್ಲಿ ಇವೆರಡು ಡಸ್ ನಾಟ್ ಇದ್ರೂ ಆರ್ ಟ್ರಾನ್ಸಿಟ್ಯೂಟ್ ಆಗುತ್ತೆ. ಆರ್ಡರ್ ಪೇರ್ ಸಿಗಲಿಲ್ಲ ಅಂದರೆ ಟ್ರಾನ್ಸಿಟ್ಯೂಟ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡೇಟಾ ತುಂಬ ಯೂಸ್ ಆಗುತ್ತೆ. 1 hour ಮುಗೀತು, ದಯವಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಕೆಮಿಸ್ಟ್ರಿ ಕ್ಲಾಸ್ ಬೇರೆ ಕೇಳಬೇಕಾಗುತ್ತೆ, ಡೇಟಾ ಸಾಕಾಗೋದಿಲ್ಲ. ನಾನು ಫುಲ್ ಸ್ಟಾಪ್ ಇಡ್ತಾ ನೀಟಾಗಿ ನೋಟ್ಸ್ ಮೇಂಟೈನ್ ಮಾಡಬೇಕು. ಎಸ್ ಬಾಯ್ರಾ.